ರೈಟ್. ಈಗ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಏನೇನು ನೋಡಿದ್ವಿ ಸ್ವಲ್ಪ ರಿವೈಸ್ ಮಾಡ್ರಿ. ಫಂಕ್ಷನ್ಸ್ ಅಂದ್ರೆ ಏನಂತ ನೋಡಿದ್ವಿ, ಟೈಪ್ಸ್ ಆಫ್ ಫಂಕ್ಷನ್ಸ್ ನೋಡಿದ್ವಿ, ಅವುಗಳು ಹೆಂಗೆ ವರ್ಕ್ ಮಾಡ್ತಾವ, ಅವು ನೇಚರ್ ಏನು, ಅವು ಗ್ರಾಫ್ ಅಂದ್ರೆ ಹೆಂಗಿರ್ತಾವ, ಅವಕ್ಕೆ ಇಕ್ವೇಶನ್ಸ್ ಹೆಂಗಿರ್ತಾವ, ಅವೆಲ್ಲ ಸುಮ್ಮ ಜನರಲ್ ಆಗಿ ನೋಡ್ಕೊಂತ ಹೋಗಿದ್ವಿ. ಈಗ ನಾ ಜನರಲ್ ಆಗಿ ಇತ್ತು ಅಂದ್ರೂ ಕೂಡ ಅಷ್ಟರೊಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರೈಟಾ? ಈಗ ನಾವೇನು ಮಾಡೋಣ ಅಂದ್ರೆ ಸ್ವಲ್ಪ ಸೀರಿಯಸ್ ಬಿಸ್ನೆಸ್ ಮಾಡೋಣ. ಸೀರಿಯಸ್ ಬಿಸ್ನೆಸ್ ಅಂದ್ರೆ ಏನು? ಒಂದು ಇಕ್ವೇಶನ್ ಇತ್ತು ಅಂತ ತಿಳ್ಕೊಳ್ರಿ, ಯಾವುದೋ ಒಂದು ಫಂಕ್ಷನ್ನು ಇಕ್ವೇಶನ್ನು ಇರ್ತೈತಾ ಇಕ್ವೇಶನ್. ಈ ಇಕ್ವೇಶನ್ನು ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಇಕ್ವೇಶನ್ಸ್. ಫ್ಯೂ ಇಕ್ವೇಶನ್ಸ್ ಎಕ್ಸಿಸ್ಟ್, ಕೆಲವು ಏನಾಗ್ತಾವ ನಾನ್ ಎಕ್ಸಿಸ್ಟ್, ನಾಟ್ ಎಕ್ಸಿಸ್ಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸಿಸ್ಟ್ ಅಂಡ್ ನಾಟ್ ಎಕ್ಸಿಸ್ಟ್? ಓಕೆನಾ? ಜೀರೋ, ಇನ್ಫಿನಿಟಿ ಬೈ ಇನ್ಫಿನಿಟಿ, 0/0, ಅಥವಾ ಮೈನಸ್ ಇನ್ಫಿನಿಟಿ, ಪ್ಲಸ್ ಇನ್ಫಿನಿಟಿ, ಅಥವಾ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಇವೇನದಾವಲ್ಲ 1 to the power ಇನ್ಫಿನಿಟಿ, ಇನ್ಫಿನಿಟಿ ಟು ದಿ ಪವರ್ 1, ಅಥವಾ ಇವೇನದಾವಲ್ಲ ಇವಕ್ಕೇನಂತಾರೆ? ಇವಕ್ಕ ನಾನ್ ಎಕ್ಸಿಸ್ಟ್ ಅಂತಾರೆ. ಇವಕ್ಕೇನಂತಾರೆ? ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತಾರೆ. ಇವಕ್ಕೆ ಯಾವ ಫಾರ್ಮ್ಸ್? ಇಂಡಿಟರ್ಮಿನೇಟ್ ಫಾರ್ಮ್ಸ್. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಒಳಗಿದ್ವು ಅಂದ್ರೆ ಅವಕ್ಕೆ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಏನು ಗೊತ್ತಾ ಇದ್ರ ಅರ್ಥ? ನೋಡಿಲ್ಲ, ಒಂದು ಕ್ವಶನ್ ಕೊಡ್ತೀನಿ, ಆಮೇಲೆ ಉತ್ತರ ಹೇಳ್ತೀನಿ. ನಾವು ಲುಕ್ ಎಟ್ ಹಿಯರ್, y equal to f of x. y equal to 1/x. Does this exist at x equal to 5? Question. ಹೆಂಗ ಗೊತ್ತಾಯ್ತು? 1/5 ಬರ್ತೈತಿ, 0.5 ಬರ್ತಿದೆ, 0.2 ಬರ್ತಿದೆ. Therefore, yes, it exists. Second question. Y equal to 1/x. Does this exist at x equal to 0? Not exist. ಯಾಕ? Infinity. 1/0 ಬರ್ತಿದೆ, ಇನ್ಫಿನಿಟಿ ಬರ್ತದ. Therefore, y equal to 1/x at 0, ಅಲ್ಲ at x equal to 0 not exist. ಹೇಳ್ತಾ ಹಂಗೇನ್ ಮಾಡೋದು? ಎಲ್ಲವನ್ನ ಚೆಕ್ ಮಾಡ್ಕೊಂಡು ಹೋಗೋದು. ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀನು? ಬರ್ಕೊಳ್ಳಿ. ಈಗ ಏನದು? ಪ್ರೊಸೀಜರ್ ಟು ಚೆಕ್ ಎಕ್ಸಿಸ್ಟ್. ಪ್ರೊಸೀಜರ್ ಟು ಚೆಕ್ ಎಕ್ಸಿಸ್ಟೆನ್ಸ್. ಏನ್ ಮಾಡ್ಬೇಕು? ಒಂದೇದ್ದು put x equal to, put given x equal to, put given point x into equation and check. If it gives value, that exists. ಏನದು? ಓಕೆನಾ? ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿ. ನೋಡ್ರಿ, y equal to x square minus 4 at x equal to 2. Does this exists? Yes or no? Not exist. Not exist. ಹೆಂಗ್ ಗೊತ್ತಾಯ್ತು? 0 ಬರುತ್ತೆ. ಓಕೆ, 2 ಸ್ಕ್ವೇರ್ ಮಾಡ್ತೀವಿ, -4 ಮಾಡ್ತಿದ್ವಿ. therefore 4 - 4 ಬರ್ತದ, ಆನ್ಸರ್ ಬರ್ತದ 0. 0 ಮೀನ್ಸ್ ಎಕ್ಸಿಸ್ಟ್. 0/0 ಇಲ್ಲಲ್ಲ, ಇಲ್ಲಿ ಬರೀ 0 ಐತಿ. ನಾವು 0/0 ಬರ್ಕೊಂಡ್ರೆ ಅದೇನ್ರಿ ಮೀನಿಂಗ್ ರೀ? ಯಾವುದು? 0/0 ಇಂಡಿಟರ್ಮಿನೇಟ್. ಓಕೆ, ನೀ 0/1 ಬರಿಬೋದಲ್ಲ, ಏನು ಇಲ್ಲ ಕೆಳಗಂದ್ರೆ 1 ಬರಿಬೋದಲ್ಲ. therefore 0 is what? Exists. y equal to 0 means it exists. ಓಕೆ, ಅವಕ್ಕೆ ಏನಂತಾರೆ? ಇಂಡಿಟರ್ಮಿನೇಟ್ ಅಂತಾರ. 0/0 ಆಗ 0/0, 0/∞, 1/∞, ಇವೇನದವಲ್ಲ ಇವಕ್ಕೆ ನಿರ್ದಿಷ್ಟವಾದ ಉತ್ತರಗಳಿರುವುದಿಲ್ಲ. ನಿರ್ದಿಷ್ಟವಾದ ಉತ್ತರಗಳಿಲ್ಲ ಅಂದ್ರೆ ಅರ್ಥ ನಾಟ್ ಎಕ್ಸಿಸ್ಟ್, ಡಸಂಟ್ ಎಕ್ಸಿಸ್ಟ್. ಓಕೆ,
ಓಕೆ, ಈಗ ನಿಮಗೆ ಎಕ್ಸಿಸ್ಟ್ ಹೆಂಗೆ ಚೆಕ್ ಮಾಡೋದು ಗೊತ್ತಾಯ್ತಾ? ಗಿವನ್ ಇಕ್ವೇಶನ್ಗೆ ಏನು ಮಾಡಬೇಕು? ಪುಟ್ ವ್ಯಾಲ್ಯೂ ಮಾಡಬೇಕು. ಅದಾದ ತಕ್ಷಣ ಅದು ಬದುಕಿತ್ತು ಅಂದ್ರೆ ಎಕ್ಸಿಸ್ಟ್, ಅದು ಬದುಕಲಿಲ್ಲ ಅಂದ್ರೆ ನಾಟ್ ಎಕ್ಸಿಸ್ಟ್. ಬದುಕೋದು ಸಾಯೋದು ಎದ್ರ ಮೇಲೆ ಡಿಪೆಂಡ್ ಅಂದ್ರೆ ಇಂಡಿಟರ್ಮಿನೆನ್ಸಿ ಮೇಲೆ. 0 ಇಸ್ ನಾಟ್ ದ ವ್ಯಾಲ್ಯೂ, ಹೌದಾ? 0 ಇಸ್ ದ ಎಕ್ಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಹೇಳ್ತೀನಿ ನೋಡು, ಲಿಮಿಟ್. ಲಿಮಿಟ್ ಲಿಮಿಟ್ ಮತ್ತು ಕಂಟಿನ್ಯೂಟಿನ ಎರಡನ್ನೂ ಚೆಕ್ ಮಾಡ್ತೀನಿ ನಾ ಈಗ. ನೋಡಿದ್ರಾ? ಈಗ ನೋಡ, ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಪ್ರೊಸೀಜರ್ ಹೇಳ್ತೀನಿ. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3. y ಈಕ್ವಲ್ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ 3. ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅಂದ್ರೆ ಹಿಂಗೈತಾ? ಇದು ಹಿಂಗೊಂದು ಯಾವುದೋ ಒಂದು ಪ್ಯಾರಾಬಲ್ ಬರ್ತದೆ ಅಂತ ತಿಳ್ಕೊ. ಡೋಂಟ್ ನೋ ಹಿಂಗೆ ಬರ್ತೈತೋ ಹೆಂಗೆ ಬರ್ತೈತೋ ಗೊತ್ತಿಲ್ಲ, ಹೋಗ್ಲಿ ಬಿಡು. ಸ್ವಲ್ಪ ಚಲೋದು ಹಾಕೊಳ್ಬೇಕಾರ. ಓಕೆ, ಲೆಟ್ ಅಸ್ ಕನ್ಸಿಡರ್ ಹಿಂಗೆ ಬಂತ ಅಂತ ತಿಳ್ಕೊ. ಏನಿದು? ಪ್ಯಾರಾಬಲ್ ಅಪ್ಪ. ಈಗ ಈ ಪ್ಯಾರಾಬಲ್ ಏನೈತಿಲ್ಲ, y ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3, ಡೋಂಟ್ ರಿಸ್ಟ್ರಿಕ್ಟ್ ಟು ದಿಸ್ ಒನ್ ಓನ್ಲಿ. ಹಿಂಗೆ ಸುಮ್ಮನೆ ಎಕ್ಸಾಂಪಲ್ ಇದು. ಇದು ನನಗೇನು ಕ್ವಶನ್ ಅಂತಂದ್ರೆ, y at x equal to 2 exists? ಪಕ್ಕ ಚೆಕ್ ಮಾಡೋಣ. ಓಕೆ, ಹಂಗಾರೆ ಏನು ಮಾಡ್ತಿ? y ಈಕ್ವಲ್ ಟು 2 ಸ್ಕ್ವೇರ್ ಪ್ಲಸ್ 3 ಈಕ್ವಲ್ ಟು 4 ಪ್ಲಸ್ 3 ಈಕ್ವಲ್ ಟು 7 ಎಕ್ಸಿಸ್ಟ್ ಆಯ್ತಾ? ಇದರ ಅರ್ಥ ಏನಂತಂದ್ರೆ ನೋಡಿಲ್ಲಿ, ನೋಡು ಇಲ್ಲಿ ಎಕ್ಸ್ ಈಕ್ವಲ್ ಟು 2, ಇದು 1 2, ಇದು ಎಕ್ಸ್ ಈಕ್ವಲ್ ಟು 2 ಒಳಗ y ಇದು ಕರ್ವ್ ಐತಾ ಅಂತ ಕೇಳ್ದಂಗ ಐತ್. ನೋಡಿಲ್ಲ, ಈಗ ಐತಿಲ್ಲ? ಆಯ್ತಾ? ಹಾ, ಬಟ್ ಒಂದು ಕಂಡೀಷನ್ ಏನು ಗೊತ್ತೇನು? ಇದು ಎಕ್ಸಿಸ್ಟ್ ಅಂತೂ ಆಗೈತಪ್ಪ, ಬಟ್ ಇದನ್ನ ನಾ ಏನಾದರೂ ಝೂಮ್ ಮಾಡಿದ್ನಿ ಅಂತ ತಿಳ್ಕೊ, ಭಾಳ ಝೂಮ್ ಮಾಡಿದ್ನಿ ಅಂದ್ರೆ ಅದು ಹಿಂಗೆ ಬಂದು ಹಿಂಗಾಗೈತೋ ಏನೋ, ಹಿಂಗಾಗೈತೋ, ಹಿಂಗೆ ಡಿಸ್ಕಂಟಿನ್ಯೂಸ್ ಐತೋ ಏನು ಕಂಟಿನ್ಯೂಸ್ ಐತೋ? ಅಟ್ ಎಕ್ಸ್ ಈಕ್ವಲ್ ಟು 2 ಗೊತ್ತೈತೆ ನಿನಗ? ಗೊತ್ತಿಲ್ಲಲ್ಲ? ಅದನ್ನ ಚೆಕ್ ಮಾಡ್ಬೇಕು. ಈಗ ಇದನ್ನ ಚೆಕ್ ಮಾಡ್ಬೇಕಾದ್ರೆ ನನಗೇನು ಬೇಕು? ಲಿಮಿಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಲಿಮಿಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನಗೇನು ಗೊತ್ತಾಗ್ತದ? ಆ ಕರ್ವ್ ಅಟ್ ಎಕ್ಸ್ ಈಕ್ವಲ್ ಟು 2 ಕಂಟಿನ್ಯೂಸ್ ಐತೋ ಏನು ಡಿಸ್ಕಂಟಿನ್ಯೂಸ್ ಐತೋ ನೋಡ್ಬೇಕು ನಾ ಈಗ. ತಿಳಿತಾ? ಹಂಗಾರ ಮ್ಯಾಲ್ ಬರ್ರಿ, ಇಲ್ಲಿ ನೋಡು, ಇಲ್ಲಿ ನೋಡು, ಇಕ್ವೇಶನ್ ಐತಿ, ಅದ್ರೊಳಗಡೆ ಎಕ್ಸಿಸ್ಟೆನ್ಸ್ ಚೆಕ್ ಮಾಡ್ತಿದ್ವಿ. ನಾಟ್ ಎಕ್ಸಿಸ್ಟ್ ಇದ್ರೆ ಬಿಟ್ಬಿಡು, ಎಕ್ಸಿಸ್ಟ್ ಇದ್ರೆ ಮತ್ತೆ 2 ಕಂಡೀಷನ್ ಅದು ನಿನಗೆ. ಏನೇನು ಹೇಳು? ಎಕ್ಸಿಸ್ಟ್ ಇದ್ರೆ 2 ಕಂಡೀಷನ್. ಒಂದನೇ ಕಂಡೀಷನ್ ಏನೇನು? ಅದು ಕಂಟಿನ್ಯೂಸ್ ಐತೋ ಏನು ಡಿಸ್ಕಂಟಿನ್ಯೂಸ್ ಐತೋ ಅದನ್ನ ಚೆಕ್ ಮಾಡ್ಬೇಕು. ಈಗ ನಾವು ಅಕಸ್ಮಾತ್ ಆಗಿ ಇಕ್ವೇಶನ್ ನಾಟ್ ಎಕ್ಸಿಸ್ಟ್ ಬಂತಂದ್ರೆ ಕಂಟಿನ್ಯೂಟಿ ಚೆಕ್ ಮಾಡ್ತೀರೇನ? ಇಕ್ವೇಶನ್ ನಾಟ್ ಎಕ್ಸಿಸ್ಟ್ ಆಗಿತ್ತು ಕಂಟಿನ್ಯೂಟಿ ಚೆಕ್ ಮಾಡ್ತೀರಿ? ಬೇಕಾಗಿಲ್ಲ. ಓಕೆ, ಇಕ್ವೇಶನ್ ಎಕ್ಸಿಸ್ಟ್ ಆದ್ರೆ ಮಾತ್ರ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ರೈಟ್. ಈಗ ಹಂಗಾರೆ ಅದನ್ನ ಚೆಕ್ ಮಾಡಕ್ಕೆ ಏನು ಬೇಕಂತ ಹೇಳಿನಿ? ಏನು ಕಂಡುಹಿಡ್ಬೇಕು? ಏನು ಕಲಿಬೇಕು ನಾವು? ಲಿಮಿಟ್ಸ್ ಅನ್ನ ಕಲ್ತ್ರೆ ನಾವೇನಾಗ್ತದ ಅದ್ರದ್ದು ಕಂಟಿನ್ಯೂಟಿಯನ್ನು ಚೆಕ್ ಮಾಡ್ಬೋದು. ಈಗ ನಾವು ಲಿಮಿಟ್ ಅಂದ್ರೆ ಏನು ಕಂಡುಹಿಡೋಣ, ಏನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಲುಕ್ ಎಟ್ ಹಿಯರ್. ಹಿಂಗೊಂದು ಲೈನ್ ಐತೆ, ಇದು ಎಕ್ಸ್ ಈಕ್ವಲ್ ಟು 2 ಅದ. ಇದು ಹೌದಾ? ಈ ಎಕ್ಸ್ ಈಕ್ವಲ್ ಟು 2 ಪಾಯಿಂಟ್ ಏನೈತಲ್ಲ, ಹಿಂಗೇನು ಕರ್ವ್ ಬಂದಿತ್ತಲ್ಲ, ಅದು ಹಿಂಗೇನು ಕರ್ವ್ ಬಂದಿತ್ತಲ್ಲ ಅದು, ಇದು ನನಗೆ ಗೊತ್ತಿಲ್ಲ ಇದು ಏನಾಗಿತ್ತು ಅಂತೇಳಿ. ಇಲ್ಲಿ ಏನಾಗೈತೆ ನನಗೆ ಗೊತ್ತಿಲ್ಲ. ಆಟ್ ಎಕ್ಸ್ ಈಕ್ವಲ್ ಟು 2. ಬಟ್ ನಾ ಏನು ಮಾಡ್ತೀನಿ ಅಂದ್ರೆ, ನನಗೆ ಎಕ್ಸ್ ಈಕ್ವಲ್ ಟು 2 ಒಳಗೆ ಏನಾಗೈತೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಇದು ಬೇಕೈತೆ, ಎಕ್ಸ್ ಈಕ್ವಲ್ ಟು 1.99999999 ಒಳಗೆ ಎಕ್ಸಿಸ್ಟ್ ಆಗುತ್ತೋ ಇಲ್ಲ ಇದು ಚೆಕ್ ಮಾಡ್ಬೇಕು ನಾವು. ಓಕೆನಾ? ಓಕೆ, ಎಕ್ಸ್ ಈಕ್ವಲ್ ಟು 1.999999 ಒಳಗಂದ್ರೆ ಇಲ್ಲಿ ಚೆಕ್ ಮಾಡ್ಕೋಬೇಕು ನಾವು, ಅದು ಎಕ್ಸಿಸ್ಟ್ ಆಯ್ತು ಅಂತ ತಿಳ್ಕೊ. ಆಮೇಲೆ ಎಕ್ಸ್ ಈಕ್ವಲ್ ಟು 2.00000001 ಒಳಗೆ ಚೆಕ್ ಮಾಡ್ತೀನಿ ಅಂದ್ರೆ ಇಲ್ಲಿ ಈ ಎರಡರದ್ದು ವ್ಯಾಲ್ಯೂ ಸೇಮ್ ಬಂತಂದ್ರ ಏನರ್ಥ? ಕಂಟಿನ್ಯೂಸ್ ಐತಂತ. ತಿಳಿದ? ಹಂಗಾರ ಈ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ
ಮತ್ತು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅವೆರಡು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನಾದರೂ ಸೇಮ್ ಬಂತಂದ್ರೆ ಅದರ ಅರ್ಥ ಏನು ಕಂಟಿನ್ಯೂಸ್ ಐತಂತ ಹೌದಲ್ಲ. ಈಗ ನೋಡು, ಈಗ ಇದ್ರದ್ದು ವ್ಯಾಲ್ಯೂನು ಸೇಮ್ ಆನ್ಸರ್ ಬಂತಪ್ಪ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಅವಾಗೂ ಸೇಮ್ ಆನ್ಸರ್ ಬಂತಪ್ಪ ಅಂದ್ರೆ ಇದು ಹಿಂಗೆ ಸೀದಾ ಹೋಗೈತಿ, ಕಂಟಿನ್ಯೂಸ್ ಐತಿ ಅಂತ ಅರ್ಥ. ಸೇಮ್ ಬರ್ಲಿಲ್ಲ ಅಂದ್ರ ಹಾ ಈಗ ನೋಡಿ ಹಿಂಗೊಂದು ಬಂದೈತಿ, ನಿನಗೆ ಗೊತ್ತಿಲ್ಲಾರ್ದ ಹಿಂಗೆ ಹೋಗಿರ್ಬೋದು ಅದು, ಹಿಂಗೆ ಹೋಗಿರ್ಬೋದು ಅದು. ಬಟ್ ನಿನ್ಗ ದೂರ್ಲಿಂದ ನೋಡ್ತಿರ್ತೀಯಲ್ಲ ಅವಾಗ ನಿನಗೆ ಹಿಂಗೆ ಕಾಣ್ತಿರ್ಬೋದು ಅದು ದೂರ್ಲಿಂದ ನೋಡಿದಾಗ. ಬಟ್ ಅದನ್ನ ನೀವು ಜೂಮ್ ಮಾಡಿದಾಗ ಗೊತ್ತಾಗತೈತಿ ಅದು ಡಿಸ್ಕಂಟಿನ್ಯೂಸ್ ಐತಂತ. ಡಿಸ್ಕಂಟಿನ್ಯೂಸ್ ಅಂದ್ರೆ ಅರ್ಥ ಏನು ಹೇಳು, ಒಂದು ಪಾಯಿಂಟ್ ಒಳಗೆ ಬೇರೆ ವ್ಯಾಲ್ಯೂ ಕೊಡಕತ್ತೈತಿ, ಇನ್ನೊಂದು ಪಾಯಿಂಟ್ ಒಳಗೆ ಬೇರೆ ವ್ಯಾಲ್ಯೂ ಕೊಡಕತ್ತೈತಿ. ಅರ್ಥಾಯ್ತಾ? ಹಂಗಾದ್ರ ಈಗ ನಾ ಏನ್ ಮಾಡ್ತೀವಿ ಅಂತಂದ್ರ ಇದಕ್ಕ ನೋಡಿಲ್ಲ, ಇದಕ್ಕೆ ನಾವು ಲೆಫ್ಟ್ ಲಿಮಿಟ್ ಅಂತೀವಿ. ಈ ಕಡೆಗಿತ್ತಂದ್ರ ಈ ಕಡೆಗೆ ಏನಂತಾರೆ ಇದಕ್ಕ ಕಂಟ್ರೋಲ್ ಜೆಡ್, ಈ ಕಡೆಗಿದ್ರೆ ಏನಂತಾರೆ ಇದಕ್ಕ ರೈಟ್ ಲಿಮಿಟ್ ಅಂತಾರೆ ಇದಕ್ಕೆ. ಓಕೆನಾ? ಓಕೆ. ಹಾಗಾದ್ರ ವಾಟ್ ಈಸ್ ದ ಕಂಡೀಷನ್ ಫಾರ್ ಕಂಟಿನ್ಯೂಟಿ? ಬರ್ಕೋ ಇಲ್ಲ, ಟು ಚೆಕ್ ಕಂಟಿನ್ಯೂಟಿ, ಟು ಚೆಕ್ ಕಂಟಿನ್ಯೂಟಿ ಒಂದೇದ್ದು ಏನಾಗಬೇಕದು ಎಕ್ಸಿಸ್ಟ್ ಆಗಬೇಕು. ಇಟ್ ಮಸ್ಟ್ ಎಕ್ಸಿಸ್ಟ್. ಕರೆಕ್ಟಾ? ಎಕ್ಸಿಸ್ಟ್ ಆದ್ರೆ ಚೆಕ್ ಮಾಡ್ತೀವಲ್ಲ. ಎರಡನೇ ಕಂಡೀಷನ್ ನೋಡು, ಎರಡನೇ ಕಂಡೀಷನ್ ಏನಂದ್ರ ಲೆಫ್ಟ್ ಲಿಮಿಟ್ ಮತ್ತು ರೈಟ್ ಲಿಮಿಟ್ ಸೇಮ್ ಇರಬೇಕು. ಲೆಫ್ಟ್ ಲಿಮಿಟ್ ಮತ್ತು ರೈಟ್ ಲಿಮಿಟ್ ಏನಿರ್ಬೇಕು ಸೇಮ್. ಇದನ್ನ ಬರೆಯೋಕ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ನೋಡಿ. ಇನ್ನು ಲಿಮಿಟ್ ಬರೀತಾರ, ಹಿಂಗ್ ಬರೀತಾರೆ, ಹೆಂಗ್ ಬರೀತೀರಿ? ಹಿಂಗ್ ಬರೀತೀರೇನ? ಹಿಂಗ್ ಬರೀತೀರಿ? ಓಕೆ, ಅದನ್ನ ಯೂಸ್ ಮಾಡ್ಲಿ. ಓಕೆ ಓಕೆ, ಲಿಮಿಟ್ ಅಂತ ಬರೀತೀರಿ. ಕೆಳಗೆ ಏನ್ ಬರೀತಾರ? ಎಕ್ಸ್ ಟೆಂಡ್ಸ್ ಟು ಎಷ್ಟಿತ್ತು ನಮ್ಮ ವ್ಯಾಲ್ಯೂ? 2. ಇದ್ರ ಮೇಲ್ಗಡೆ ಮೈನಸ್ ಬರದ್ನಿ ಅಂದ್ರ ಅದು ಲೆಫ್ಟ್ ಲಿಮಿಟ್ ಅಂತ. ನನಗಿದ ಬರ್ತೈತಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಬರ್ದಿರ್ ಮ್ಯಾಲ್ ಪ್ಲಸ್ ಬರ್ದ್ರ ರೈಟ್ ಲಿಮಿಟ್ ಅಂತ. ತಿಳಿತಾ? ಓಕೆ, ನಾವು ಲುಕ್ ಎಟ್ ಹಿಯರ್. y is equal to ಒಂದು ಕ್ವಶನ್ ಕೊಡ್ತೀನಿ ನೋಡಿ, ಒಂದು ಕ್ವಶನ್ ತಗೋ. ಕ್ವಶನ್ y is equal to 3x² plus 5. ಫಸ್ಟ್ ಟೈಮ್ ನಾ PUC ಒಳಗೆ ಮಾಡಿದಾಗ ನಗ್ತಿದ್ದೆ ನಾ, ಇವು ಲಿಮಿಟ್ ಬಂದ ತಕ್ಷಣ ಮ್ಯಾಥ್ಸ್ನವ್ರು ಹುಚ್ಚಿಡ್ದೈತಿ ಅಂತೇಳಿ. ಈಗ ನಿಮಗೂ ಅನಿಸ್ತೈತಿ, ಆಮೇಲೆ ಅದ್ರದ್ದು ರಿಯಾಲಿಟಿ ಹೇಳ್ತೀನಿ. ಓಕೆ, ಇಂಥವು ಇರ್ತಿದ್ವು PUC ಒಳಗೆ. ಈ ನೋಡಿ ಏನಿದು y equal to 3x² plus y. ಏನು ಕ್ವಶನ್ ಗೊತ್ತೇನಾ? ಚೆಕ್ ಕಂಟಿನ್ಯೂಟಿ ಅಟ್ x equal to 2. ಇಸ್ ಇಟ್ ಕಂಟಿನ್ಯೂಸ್? ಗೊತ್ತಿಲ್ಲ ಅಂತ ತಿಳ್ಕೊಂಡೋಣ. ಹಂಗಾರೆ ಫಸ್ಟ್ ಏನು ಮಾಡ್ಬೇಕು? ಒಂದನೇ ಕಂಡೀಷನ್ ಏನು ಎಕ್ಸಿಸ್ಟ್ ಐತಿ ಚೆಕ್ ಮಾಡ್ಬೇಕು. ಓಕೆ, ಒಂದನೇ ಕಂಡೀಷನ್ ಏನು ಮಾಡ್ತಿ? ಪುಟ್ x equal to 2. ಇವೆಲ್ಲ ಮನಸ್ಸಿನಾಗ ಮಾಡ್ಕೊಂತಿರ್ಬೇಕು ಎಕ್ಸಾಮ್ನಾಗ, ಹೌದಾ? ಬಿಕಾಸ್ ಇವಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡಬಾರ್ದು. y equal to ಏನಾಯ್ತು? 3 × 2² plus 5. ಆನ್ಸರ್ ಎಷ್ಟು ಬಂತು? 17 ಬಂತ. ಓಕೆ, ಎಕ್ಸಿಸ್ಟ್ ಆಯ್ತಾ? ಓಕೆ, ಒಂದೇದ್ದು ಎಕ್ಸಿಸ್ಟ್ ಆಯ್ತು. ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ನಾ ಏನು ಮಾಡಬೇಕು? ನಾ ಹಿಂಗೆ ಬರೀತೀನಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್ 2 minus y equal to limit x tends to 2 minus ಏನು equation 3x² plus 5. then what is this x tends to ಅಂತಂದ್ರೆ x equal to 2 ಅಲ್ಲ, ಏನಂತದು? x tends to 2 ಅಂದ್ರೆ x ಎರಡನ್ನ ಮುಟ್ತಾ ಇದೆ ಅಂತ. x ಎರಡನ್ನ ಮುಟ್ತಾ ಇದೆ. ಓಕೆ, ಎರಡನ್ನ ಮುಟ್ತಾ ಇದೆ ಅಂದ್ರೆ ಎಲ್ಲಿಂದ ಬರಕತ್ತೈತೆ ಅದು? 1 ಇಂದ ಬರಕತ್ತಿತ್ತು, 0 ದಿಂದ ಬರಕತ್ತಿತ್ತು, ಏನು ಈ ಕಡೆ 3 ಇಂದ 4 ಇಂದ ಬರಕತ್ತಿತ್ತು? ಈಗ ಹಿಂಗ್ ಲೈನ್ ಐತಲ್ಲ, ಇದು 2, ಇದನ್ನ ಎರಡನ್ನ ಮುಟ್ತಾ ಇದೆ ಅಂದ್ರೆ ಹಿಂಗಾಶ್ ಮುಟ್ಟಾಕತ್ತದೋ ಏನದು ಹಿಂಗಾಶ್ ಮುಟ್ಟಾಕತ್ತದೋ? ದಿಸ್ ಇಸ್ ಎ ಲೆಫ್ಟ್ ಲಿಮಿಟ್ ಇರೋದ್ರಿಂದ
ಅದು ಈ ಕಡೆಯಿಂದ ಮುಟ್ತಾ ಇದೆ ಅಂದ್ರೆ ಈಗ ನಾ ಎಕ್ಸ್ ಇಕ್ವಲ್ ಟು ಎಷ್ಟು ಹಾಕ್ಬೇಕು ಇಲ್ಲಿ? ಎಕ್ಸ್ ಇಕ್ವಲ್ ಟು ಏನ್ ಹಾಕ್ಬೇಕು? 3 ಇಂಟು 1.999999 ಸ್ಕ್ವೇರ್ ಪ್ಲಸ್ 5. ಎಷ್ಟು ಬಂತ ಆನ್ಸರು? ತಡಿತಾರೆ, ಇಲ್ಲೊಂದು ಮ್ಯಾಜಿಕ್ ಐತಿ. 1.99992 ನ 2 ಅಂತ ಅನ್ಕೊಂಡ ಅವಾಗ ಏನಾಗ್ತಿದ್ ಮತ್ತೆ 17 ಆಯ್ತು. ತಿಳಿತಾ? ಈಗ ಗೊತ್ತೈತಿಲ್ಲ ಹಿಂಗೆ ಯಾಕೆ ಮಾಡ್ಬೇಕ್ರಿ ಅಂತೇಳಿ ಬರಕತ್ತೈತಿ ಡೌಟ್. ಹಂಗ ಅನ್ಕೊಳಂಗಿತ್ತು ಮತ್ತೆ ಬರ್ಬೇಕ್ರಿ. ನೆಕ್ಸ್ಟ್ ಇದು ಏನಿದು ಲೆಫ್ಟ್ ಲಿಮಿಟ್ ಆಯ್ತು. ಈಗ ಇದು ಹಂಗ ರೈಟ್ ಲಿಮಿಟ್ ಮಾಡ್ರಿ. ಓಕೆ, ರೈಟ್ ಲಿಮಿಟ್ ಮಾಡ್ತೀನಿ ನೋಡಿ. ಈಗ y ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ 3x ಸ್ಕ್ವೇರ್ ಪ್ಲಸ್ 5 ಈಕ್ವಲ್ ಟು 3 ಇಂಟು ಎರಡನ್ನ ಮುಟ್ತಾ ಇದೆ. ಎಲ್ಲಿಂದ ಮುಟ್ತಾ ಇದೆ? ಈ ಕಡೆಯಿಂದ ಮುಟ್ತಾ ಇದೆ. ಅಂದ್ರ 2.00001 ಸ್ಕ್ವೇರ್ ಪ್ಲಸ್ 5. ಆನ್ಸರ್ ಎಷ್ಟು? ಇದನ್ನ 2 ಅಂತ ಅನ್ಕೊಂಡ್ರ 17. ತಿಳಿತಾ? ಒಂದನೇ ಕಂಡೀಷನ್ ಅಂತೂ ಎಕ್ಸಿಸ್ಟ್ ಆಗಿತ್ತಾ. ಎರಡನೇ ಕಂಡೀಷನ್ ಏನಂತ ಹೇಳಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಒಳಗ ಮತ್ತು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಒಳಗ 17 ಈಕ್ವಲ್ ಟು 17 ಬಂತು. ದೇರ್ ಫೋರ್ y ಈಕ್ವಲ್ ಟು 3x ಸ್ಕ್ವೇರ್ ಪ್ಲಸ್ 5 ಅಟ್ x ಈಕ್ವಲ್ ಟು 2 ಎಕ್ಸಿಸ್ಟ್ಸ್ ಅಂಡ್ ಕಂಟಿನ್ಯೂಸ್. ಎನಿ ಡೌಟ್? ಸುಮ್ಮನೆ ಮಾಡುದರೆ ಅದಕ್ಕೆ ಸರ್. ವೆರಿ ಗುಡ್, ಇದ ಬೇಕಾಗಿತ್ತು ನನಗೆ. ಸರ್ ಅದು 1.999 ಅಂದ್ರೆ ಆಗಲಿಲ್ಲ ಹಿಂತರ ಹ್ಮ್ ಅಂದ್ರ ಪ್ರಿವಿಯಸ್ ಲೆಕ್ಚರ್ ಒಳಗ ಸರ್ 1.9 ಇತ್ತಂದ್ರ 1 ಗೆ ಮ್ಯಾಟರ್ ಆಗಲ್ಲ. 1.9 ಅದು 10.9 ಅದು ಸ್ಟೆಪ್ ಫಂಕ್ಷನ್. ಅದು ಅದಕ್ಕೆ ಹೇಳೋದು ನಿನಗೆ ಫಂಕ್ಷನ್ ಯಾವ್ದು ಕೊಟ್ಟಾರ ಅದಕ್ಕೆ ಅದನ್ನ ಕಲಿಸಿ ಈ ಕಡೆ ಕರ್ಕೊಂಡ್ ಬಂದಿನ. ನೌ ಯು ಥಿಂಕ್ ದಿಸ್ ಒನ್ ಇಸ್ ಇಟ್ ಯುವರ್ ಸ್ಟೆಪ್ ಫಂಕ್ಷನ್ ಆರ್ ಪಾಲಿನಾಮಿಯಲ್ ಫಂಕ್ಷನ್? This is polynomial function. That's why we are doing like this. If it is that function, ಯಾವ್ದು ಸ್ಟೆಪ್ ಫಂಕ್ಷನ್ ಸೈನ್ ಸ್ಟೆಪ್ ಫಂಕ್ಷನ್ ಇತ್ತಂದ್ರ ಅವನಿಗೆ 1.99 ಕನ್ಸಿಡರ್. ದಿಸ್ ಒನ್ ಅಂತಿದ್ದಿ ಅದನ್ನ ಕನ್ಸಿಡರ್. ದಟ್ ಒನ್ ಇಸ್ ಕಂಟಿನ್ಯೂಸ್ಲಿ ಆಗಂಗಿಲ್ಲ. ಚೆಕ್ ಮಾಡ್ಸೋಣ ಅದು ಒಂದು ಆಮೇಲೆ. ಅಂಡರ್ಸ್ಟುಡ್? ದಟ್ಸ್ ವೈ ದ ಗಿವನ್ ಫಂಕ್ಷನ್ ಯಾವ್ದೈತಿ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು. ಓಕೆ, ಇನ್ನೊಂದು ಕ್ವಶನ್ ಕೇಳಿ. ಇಲ್ಲೊಂದು ಗಿವನ್ ಕ್ವಶನ್ ಇದು ಮಾಡೋಣ. ಅದನ್ನ ಬರ್ಕೊಡ್ರಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಬೈ 2 ಮೈನಸ್ ಎಕ್ಸ್. x is not equal to pi by 2. 1 x is equal to pi by 2. ಇದು ಸ್ವಲ್ಪ ದೊಡ್ಡದಾಗ್ತದ, ಬೇರೆ ತಗೊಂಡು ತೋರಿಸ್ತೀನಿ. ಇದೇ ಇರುತ್ತೋ. ಓಕೆ, ಇದು ಕೊಟ್ಟಿದ್ದಾರೆ. ಈಗ ನನ್ನ ಕ್ವಶನ್ ಏನಂತಂದ್ರ ಇಫ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫೈಂಡ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಫೈಂಡ್ ಲ್ಯಾಂಬ್ಡಾ. ನನಗೆ ಹೇಳಿದ್ರ ಮೀನಿಂಗ್ ಏನಂತ. ಇದು ಫಂಕ್ಷನ್ ಇದಿಷ್ಟು ಬಿಹೇವಿಯರು ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಇದ್ದಾಗ. ಅದು ಎಫ್ ಆಫ್ ಎಕ್ಸ್ 1 ಆಗ್ತದ ಯಾವಾಗ? ಪೈ ಬೈ 2 ಇದ್ದಾಗ. ಓಕೆನಾ? ಓಕೆ, ನಮಗೇನ್ ಕೇಳಕತ್ತಾರ ಅವರು? ಇದು ಕಂಟಿನ್ಯೂಸ್ ಐತನ ಇಲ್ಲೋ ಗೊತ್ತಿಲ್ಲ, ಬಟ್ ಅವ ಏನನ್ನಕತ್ತಾನ ಇಫ್ ಕಂಟಿನ್ಯೂಸ್ ಇದ್ದರೆ. ಹಂಗಾದ್ರೆ ಲ್ಯಾಂಬ್ಡಾ ಎಷ್ಟಂತ. ಹಂಗಾರೆ ನಾ ಏನ್ ಅಜ್ಯೂಮ್ ಮಾಡ್ಬೇಕೀಗ?
X equal to 5. ಅಲ್ಲಲ್ಲ, ಇದು ಕಂಟಿನ್ಯೂಸ್ ಐತಿ ಅಂತ ತಿಳ್ಕೊಬೇಕು ನಾ. ಇದು ಅಂತ ಕೊಟ್ಬಿಟ್ಟಣ್ಣ, ಇದು ಎಕ್ಸ್ ಇಕ್ವಲ್ ಟು ಪೈ ಬೈ ಟು ಇದ್ರೊಳಗೆ ಏನೈತಿ ಕಂಟಿನ್ಯೂಸ್ ಐತಿ ಅಂತ ತಿಳ್ಕೊಬೇಕು. ಹಂಗಾರೆ ಕಂಟಿನ್ಯೂಸ್ ಇರ್ಬೇಕಾದ್ರೆ ಕಂಡೀಷನ್ ಏನು? ಎರಡು ಈಕ್ವಲ್ ಬರ್ಬೇಕು, ರೈಟ್ ಲೆಫ್ಟ್. ರೈಟ್ ಲೆಫ್ಟ್ ಏನ್ ಬರ್ಬೇಕು? Equal. ಈಕ್ವಲ್ ಬರ್ಬೇಕು. ಮಾಡೋಣ ಬನ್ನಿ. ಈಗ ನೋಡು, ಲಿಮಿಟ್ ಒಮ್ಮೆ ಮಾಡಿಬಿಡ್ತೀನಿ ನೋಡು. ಎಕ್ಸ್ ಟೆನ್ಸ್ ಟು ಏನ್ ಬರಿಬೇಕು? ಪೈ ಬೈ ಟು. ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಮೈನಸ್ ಬರಲಿ, ಮೈನಸ್. ಇಲ್ಲಿ ಏನ್ ಬರಿಬೇಕು ಇಲ್ಲಿಗೆ? ಈಗ ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಅಂತಂದ್ರ ಪೈ ಬೈ ಟು ಅಲ್ಲ, ಪೈ ಬೈ ಟು ಸಮೀಪ. ಪೈ ಬೈ ಟು ಸಮೀಪ ಅಂದ್ರ ಇದನ್ನ ಬರಿಲೋ ಏನ್ ಇದನ್ನ ಬರಿಲೋ? ಇದನ್ನ ಬರಿಲೋ ಇಲ್ಲಿ. ಈಗ ನೋಡ 1 ಪಾಯಿಂಟ್ ದೊಡ್ಡದಾತಾನೆ ಇದು ಲೆಕ್ಕ, ಸಣ್ಣದು ಕೊಡ್ಲಿ? ಸಣ್ಣ ಕೊಡ್ತೀನಿ. ಒಂದು ನಿಮಿಷ ಇದನ್ನ ಹೇಳ್ರಿ, ನಿಮ್ಗೆ ಅರ್ಥ ಆಗ್ತೈತಿ. ಒಂದು ನಿಮಿಷ. ಓಕೆ, ಇಲ್ಲೊಂದು ಪ್ರಾಬ್ಲಮ್ ಮಾಡಿದ್ನ ಪೂರ ಚಂದ ಅರ್ಥ ಆಗ್ಬಿಡ್ತೈತಿ. ತಿಳ್ಕೊಂಡು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x minus 1 x plus 3 by 3. ಇದು x equal to 3 ಒಳಗ, ಇದು x greater than 3 ಒಳಗ, ಇದು x less than 3 ಒಳಗ. ರೈಟಾ? ಓಕೆ. ಚೆಕ್ ಈಸ್ ಎಫ್ ಆಫ್ ಎಕ್ಸ್ continuous at x equal to 3. At x equal to 3. ಈಗ ನಾನು ನಿಮ್ಗೆ ಆಗಲೇ ಒಂದು ಪ್ರಾಬ್ಲಮ್ ತೋರಿಸಿದ್ದೆ ಗೊತ್ತಾ? ನೆನ್ಪು ಮಾಡ್ಕೊಡ್ರಿ. ಒಂದ್ ಕರು ಹಿಂಗಿತ್ತು, ಒಂದ್ ಕರು ಹಿಂಗಿತ್ತು, ಒಂದ್ ಕರು ಹಿಂಗಿತ್ತು, ಹೌದಾ? ಅವಾಗ ಇದು ಇಲ್ಲಿಂದ ಇಲ್ಲಿಗೆ ಹಿಂಗ್ ಬಿಹೇವ್ ಮಾಡ್ತಿತ್ತು, ಇಲ್ಲಿಂದ ಇಲ್ಲಿಗೆ ಹಿಂಗ್ ಬಿಹೇವ್ ಮಾಡ್ತಿತ್ತು, ಇಲ್ಲಿಂದ ಇಲ್ಲಿಗೆ ಹಿಂಗ್ ಬಿಹೇವ್ ಮಾಡ್ತಿತ್ತು ಅಂತ ಹೇಳಿದ್ನಿಲ್ಲ. ಅವು ಆ ಟೈಮ್ನೊಳಗಡೆ ಅದೇನಿತ್ತಲ್ಲ, ಅದು ಹಿಂಗಿತ್ತ. ಇದು ಇಲ್ಲಿ ಕಂಟಿನ್ಯೂಸ್ ಆಯ್ತೋ ಇಲ್ಲ ಗೊತ್ತಿದ್ದಿಲ್ಲ ನಮಗದು. ಹಂಗ ಇದು ನೋಡಿದ್ವಿ ಎಫ್ ಆಫ್ ಎಕ್ಸ್ ಹೆಂಗ್ ಬಿಹೇವ್ ಮಾಡಕತ್ತೈತಿ, ಹಿಂಗ್ ಬಿಹೇವ್ ಮಾಡಕತ್ತದ, ಹಿಂಗ್ ಬಿಹೇವ್ ಮಾಡಕತ್ತದ, ಹಿಂಗ್ ಬಿಹೇವ್ ಮಾಡಕತ್ತದ. ಬೇರೆ ಬೇರೆ ಕಂಡೀಷನ್ ಒಳಗ, ಈ ಕಂಡೀಷನ್ ಒಳಗೆ ಹಿಂಗ, ಈ ಕಂಡೀಷನ್ ಒಳಗೆ ಹಿಂಗ, ಈ ಕಂಡೀಷನ್ ಒಳಗೆ ಹಿಂಗ ಬಿಹೇವ್ ಮಾಡಕತ್ತದ. ಹಂಗಾರೆ ಇದು ಕಂಟಿನ್ಯೂಸ್ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಚೆಕ್ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾನು ನೋಡು, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್. ಇಲ್ಲಿ ತನಕ ಅರ್ಥ ಆಯ್ತಾ? ಇಲ್ಲಿ ತನಕ ಅರ್ಥ ಆಯ್ತಾ ಇಲ್ಲೋ? ಇದನ್ನ ಹೆಂಗ್ ಬರ್ದೀನಿ ಇಕ್ವೇಶನ್ ಅಂತ? ಈಕ್ವೇಶನ್ ಅರ್ಥ ಆಯ್ತಾ? ಏನ್ ಮಾಡೀನಿ? ಎಫ್ ಆಫ್ ಎಕ್ಸ್ ಬರ್ದೀನಿ, ಇಲ್ಲಿ 3 ಮೈನಸ್ ಬರ್ದೀನಿ, ಇಲ್ಲಿ 3 ಪ್ಲಸ್ ಬರ್ದೀನಿ. ಓಕೆನಾ? ಡನ್. ಈಗ ಇಲ್ಲಿ ತನ ಅರ್ಥ ಆಗಿತ್ತಂದ್ರ ನನಗೆ ಈಗ ಹೇಳ್ರಿ ನೋಡೋಣ. ಎಫ್ ಆಫ್ ಎಕ್ಸ್ ಜಾಗದೊಳಗೆ ಏನ್ ಬರೀಲಿ ನಾನು? ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಜಾಗದೊಳಗೆ ಏನ್ ಬರೀಲಿ? X plus 3/3. ಹಾ? X plus 3/3. ಯಾಕ? X is less than 3. ವೆರಿ ಗುಡ್. ಇಲ್ಲಿ ಎಕ್ಸ್ ಟೆನ್ಸ್ ಟು 3 ಅಂದ್ರ ಎಕ್ಸ್ ಈಕ್ವಲ್ ಟು ವಾಟ್? 2.99. ವೆರಿ ಗುಡ್. 2.99999999. 2.999999 ಅಂದ್ರೂ ಒಂದ ಲೆಸ್ ದ್ಯಾನ್ 3 ನಾ ಅದ. ಹಂಗಾರ ಈ ಈಕ್ವೇಶನ್ ತಗೋಬೇಕು ನಾ. ಹಂಗಾರೆ ಇಲ್ಲಿ ಏನ್ ಬರಲಿ? ಇಲ್ಲಿ ಎಕ್ಸ್ ಪ್ಲಸ್ 3/3 ಬರಿಬೇಕು. ಬರ್ದೆ? ಓಕೆ, ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಇಲ್ಲಿ ಎಫ್ ಆಫ್ ಎಕ್ಸ್ ಏನ್ ಬರಿಬೇಕು ನಾ? X minus 1. ಯಾಕ? 3.00. ಹಾ, ಬಿಕಾಸ್ 3 ಪ್ಲಸ್ ಅಂದ್ರೆ ಏನಿದೆ? 3.00000001 ಅಂದ್ರ ಗ್ರೇಟರ್ ದೆನ್ 3 ನಾ. ಹಂಗಾರೆ ಇದನ್ನ ಬರಿಬೇಕು. ಈಗ ನಾ ಇಲ್ಲಿ ಏನ್ ಬರಲಿ? ಇಲ್ಲಿ ಎಕ್ಸ್ ಮೈನಸ್ 1 ಬರಿಬೇಕು. ಓಕೆನಾ? ರೈಟ್. ಈಗ ನೋಡು, ನೀನ್ ಆಗಲ್ಲ ಕೇಳಿದ ಕ್ವಶನ್ ಈಗ ಎಕ್ಸ್ ಈಕ್ವಲ್ ಟು ಏನ್ ಹಾಕ್ಬೇಕು? ಈಗ ನಾನು ಇಲ್ಲಿ ಎಕ್ಸ್ ಜಾಗದೊಳಗೆ ಏನ್ ಹಾಕ್ಬೇಕು? 3 ಹಾಕ್ಬೇಕಾ? 2.99. ಹಾ, 2.99999999 ಪ್ಲಸ್ 3
ಡಿವೈಡೆಡ್ ಬೈ 3. ಹಾ, ಈಗ ಏನ್ ಅನ್ಕೋ 3.9999 is considered as 3 plus 3 6 6 by 3 2. ಈ ಕಡೆ 2 ಬಂತು. ಈ ಕಡೆ ಬಾ ಈಗ ಇದೇನಿದು 3.00000001 minus 1. 3.001 is considered as 3 minus 1 2. Now left limit equal to right limit. Therefore the given function ಯಾವುದು, the given function is continuous at x equal to 3. ಬಟ್ ಇನ್ನೊಂದು ಮಾಡಲೇ ಇಲ್ಲ ನಾವು. ಎರಡನೇ ಕಂಡೀಷನ್ ಡೈರೆಕ್ಟ್ ಜಂಪ್ ಆದ್ವಿ. ಒಂದನೇ ಕಂಡೀಷನ್ ಏನಿತ್ತು? ಹಾ, ನೋಡಿದ್ವಿ ನಾವು. ನೋಡು ಯಾಕೆ ನೋಡ್ಲಿಲ್ಲ? ಹಾ, ಕಂಡೀಷನ್ ಅಲ್ಲ, ಅವ ಹೇಳ್ಬಿಟ್ಟ x equal to 3 2 ಅಂತ ಹೇಳ್ಬಿಟ್ಟ ನಾವು. ಅಂದ್ರೆ ಎಕ್ಸಿಸ್ಟೆನ್ಸ್ ಇಲ್ಲಿ ಕೊಟ್ಟಬಿಟ್ಟ ನನ್ನ ಆಲ್ರೆಡಿ. x equal to 3 ಒಳಗ 2 ಐತಿ ಅಂದ್ರೆ ಎಕ್ಸಿಸ್ಟ್ ಐತದು. ನಾ ಈಗ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕು. ಈಗ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ಬಿಹೇವಿಯರ್ ಈ ಕಡೆ ಬೇರೆ ಬಿಹೇವಿಯರ್ ಐತಿ, ಈ ಕಡೆ ಬೇರೆ ಬಿಹೇವಿಯರ್ ಐತಿ. ಬಟ್ ಎರಡು ಬಿಹೇವಿಯರ್ ನಾ ಚೆಕ್ ಮಾಡಿದ್ರ ನನಗೇನ್ ಸಿಕ್ತು? ಸೇಮ್ ವ್ಯಾಲ್ಯೂ ಸಿಕ್ತು. ಅಂದ್ರೆ ನನಗೆ ಗೊತ್ತಾಯ್ತು ಈಗ. ಹಂಗಾರೆ ಇದೇನೈತಲ್ಲ, ಇದು ಹಿಂಗೊಂದು 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 ಐತಲ್ಲ, ಇದು ಕಂಟಿನ್ಯೂಸ್ ಐತಿ, ಕಂಟಿನ್ಯೂಸ್ ಐತಿ. ಫಸ್ಟ್ ಇಕ್ವೇಷನ್ ಕೊಟ್ಟಿದ್ರಂದ್ರೆ ಯಾವ ಇಕ್ವೇಷನ್? ಇಲ್ಲಿ 2 minus x square ಅಲ್ಲಿ ಕೊಟ್ಟಿದ್ದು ಚೆಕ್ ಮಾಡ್ಕೊ, ಕಂಟಿನ್ಯೂಟಿ ಚೆಕ್ ಮಾಡ್ಕೊ. ಓಕೆ, ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಡು. ನೀ ಬೆಸ್ಟ್ ಕ್ವಶನ್ ಕೇಳಿದಿ. ಈಗ ಅಕಸ್ಮಾತ್ ಇಲ್ಲಿ ಎಕ್ಸ್ ಇಕ್ವಲ್ ಟು 2 minus x ಕೊಟ್ಟಿದ್ರೆ ಅಂತ ತಿಳ್ಕೊ. ನೀ ಏನಾಗ್ತಿ ಈಗ? ಎಕ್ಸ್ ಈಕ್ವಲ್ ಟು ಏನಾಗ್ತಿ? ಎಕ್ಸಿಸ್ಟೆನ್ಸ್ ಚೆಕ್ ಮಾಡ್ತೀಯಲ್ಲ, ಎಕ್ಸಿಸ್ಟೆನ್ಸ್ 3 ಆಗ್ತಿದಿ. ಆನ್ಸರ್ ಎಷ್ಟು ಬರ್ತೈತಿ ಇದಕ್ಕ? -1. ನೋಡಿ, ಇದು ಭಾಳ ಚಂದ ಐತಿ. ಈ -1 ಬಂತಂದ್ರ ಅರ್ಥ ಅಟ್ ಎಕ್ಸ್ ಈಕ್ವಲ್ ಟು 3 ಇದು -1 ಕೊಡಕತೈತಿ. -1 ಕೊಡಕತೈತಿ, ಇಲ್ಲಿ ಕೊಡಕತೈತಿ. ಅಟ್ ಎಕ್ಸ್ ಲೆಫ್ಟ್ ಲಿಮಿಟ್ ಒಳಗಡೆ ಅದು 2 ಕೊಡಕತೈತಿ. ರೈಟ್ ಲಿಮಿಟ್ ಒಳಗಡೆ 2 ಕೊಡಕತೈತಿ. ಹೇಳಿದ ಇದ್ರದ್ದು ಪಕ್ಕಕ್ಕೆ ಇಲ್ಲಿ 2 ಕೊಡಕತೈತಿ, ಇಲ್ಲಿ 3 ಕೊಡಕತ್ತಿ 2 ಕೊಡಕತೈತಿ. ಬಟ್ ಎಕ್ಸ್ ಈಕ್ವಲ್ ಟು 3ಗೆ -1 ಕೊಡಕತೈತಿ. ಅಂದ್ರೆ ಏನಾಗ್ತಿದು? ಇಸ್ ಇಟ್ ಕಂಟಿನ್ಯೂಸ್? ನೋ, ದಿಸ್ ಇಸ್ ನಾಟ್ ಕಂಟಿನ್ಯೂಸ್ ಅನ್ನೋದಕ್ಕಿಂತ ಕಾಂಟ್ ಬಿ ಸೇಡ್ ಆಗಿಬಿಡ್ತೈತಿ. ಹಿಂಗ್ ಬಂದು ಹೋಗಿ ಹಿಂಗಾಗೈತಿ ಇದು ಕರು. ದಟ್ಸ್ ವೈ ನಿನಗೆ ಆನ್ಸರ್ ಅಟ್ ಎಕ್ಸ್ ಈಕ್ವಲ್ ಟು 3 ಒಳಗೆ ಏನ್ ಬಂದಿತ್ತಲ್ಲ ಅದ ಆನ್ಸರ್ನೇ ಬರಬೇಕು. ಅದೇ ಆನ್ಸರ್ ಬರ್ಬೇಕಿಲ್ಲಿ. ಬಂದಾಗ ಮಾತ್ರ ನಾ ಏನ್ ಅನ್ಬೋದು? ಇದನ್ನ ಕಂಟಿನ್ಯೂಸ್ ಅನ್ಬೇಕು. ತಿಳಿತಾ? ಈಗ ಒಂದು ಚೆಕ್ ಮಾಡ್ತೀರಿ ಕಂಟಿನ್ಯೂಟಿ, ನೀವೇ ಚೆಕ್ ಮಾಡ್ತೀರಿ, ನಾ ಹೇಳಂಗಿಲ್ಲ. ಮಾಡ್ರಿ ಇದನ್ನ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 when x is less than or equal to 3, x minus 4 when x is greater than 3. Check ಮಾಡ್ರಿ at x equal to 3 whether it is continuous or not. ಎಕ್ಸಿಸ್ಟ್ ಐತಿ. at x equal to 3 ಎಕ್ಸಿಸ್ಟ್ ಐತಿ. ಹೆಂಗ್ ಗೊತ್ತಾಯ್ತು? x is less than or equal to 3 ಅಂದರೆ at f of x equal to less than or equal to 3 ಅಂದ್ರೆ ಯಾವತ್ತು ತಗೋಬೇಕು? ಎಕ್ಸಿಸ್ಟೆನ್ಸ್ ಚೆಕ್ ಮಾಡಕ್ಕೆ ಇನ್ ತಗೋಬೇಕು, ಇನ್ ತಗೋಬೇಕು? ಫಸ್ಟ್ ಒನ್ ತಗೋಬೇಕು. ಯಾಕ? equal to 3 ಈಕ್ವಲ್ ಟು 3 ಐತಿ ಅಂದ್ರೆ ಇಲ್ಲಿ ಐತಿ ಈಕ್ವಲ್ ಟು 3. ಹಂಗಾಗಿ x equal to 3 ಅಂದ್ರೆ x plus 3 ತಗೊಂತೀನಿ. ಇದ್ರೊಳಗಡೆ 3 ಹಾಕ್ತೀನಿ. 3 plus 3 ಆಕೈತಿ. ಎಷ್ಟು ಅಂತ ಆನ್ಸರ್? 6 ಬಂತು. ಓಕೆ, ಎಕ್ಸಿಸ್ಟ್ ಐತಿ. ಇದು ಎಕ್ಸಿಸ್ಟ್ ಐತಿ. ಎರಡನೇ ಕಂಡೀಷನ್ ತಗೋ. ಲಿಮಿಟ್ ಈಗ x tends to 3 minus f of x equal to limit x tends to 3 plus f of x. ಈಗ ಸುಬು ಇದು ಎಫ್ ಆಫ್ ಎಕ್ಸ್ ಒಳಗೆ ಏನ್ ಬರಲಿ? 3 ಮೈನಸ್ ಇದ್ದಾಗ. 3 ಮೈನಸ್ ಅಂದ್ರೆ ಏನು? x plus 3 ಬರೀಬೇಕು. ಯಾವ್ದು ಬರೀಬೇಕು? x plus 3. ಯಾಕ?
ಅದು ಲೆಸ್ ದೆನ್ ಆರ್ ಈಕ್ವಲ್ ಟು ಹಾ, ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ ತಗೋಬೇಕು ನಾವು. ದೇರ್ ಫೋರ್ ಇದು ಎಕ್ಸ್ ಪ್ಲಸ್ 3 ಬರಿತೀನಿ ಇಲ್ಲಿ ಎಕ್ಸ್ ಮೈನಸ್ 2. ಇದಕ್ಕೆ ಬೇಕಾದ್ರೆ ನೀವು ಹಿಂಗೆ ಕ್ವಶನ್ ಮಾರ್ಕ್ ಇಟ್ಕೊಂಡು ಹೋಗ್ಬೋದು, ಬಿಕಾಸ್ ನಮ್ಗೆ ಇನ್ನೂ ಗೊತ್ತಿಲ್ಲ ಇದು ಈಕ್ವಲ್ ಅಂತೇಳಿ. ಹಿಂಗೆ ಕ್ವಶನ್ ಮಾರ್ಕ್ ಇಟ್ಕೊಂಡು ಹೋಗ್ಬೋದು. ಈ ಕಡೆ ಏನು ಬರಿತಿ? ಎಕ್ಸ್ ಮೈನಸ್ 4. ಬಿಕಾಸ್ ಎಕ್ಸ್ ಗ್ರೇಟರ್ ದೆನ್ 3. ಓಕೆ, ಇಲ್ಲಿ ಎಕ್ಸ್ ಜಾಗದೊಳಗೆ ಏನಾಗ್ತಿ? 2.999. ಅಂದ್ರೆ ಪ್ಲಸ್ 3 ಅಂದ್ರೆ 3 ಪ್ಲಸ್ 3 6 ಆತು. ಇಲ್ಲಿ 3.00001 ಪ್ಲಸ್ ಮೈನಸ್ 4 ಈಕ್ವಲ್ ಟು -1. Is it equal? No, therefore not exist at x equal to 3. Not continuous. Sorry, not continuous at x equal to 3. Any doubt? Sir, ಅದು ಪೈ ಯಾವುದು? ಫಸ್ಟ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಮಾಡೋಣ. ಓಕೆ, ಬರ್ಕೊಡ್ರಿ ಪ್ರಾಬ್ಲಮ್. f of x equal to lambda cos x divided by pi by 2 minus x. ಇದು ಯಾವಾಗ ಅಂದ್ರೆ x ನಾಟ್ ಈಕ್ವಲ್ ಟು pi by 2 ಇದ್ದಾಗ 1 ಇರ್ತೈತಿ, 1 ಇರ್ತದ x ಈಕ್ವಲ್ ಟು pi by 2 ಇದ್ದಾಗ. ಈಗೇನದು at x ಈಕ್ವಲ್ ಟು pi by 2 ಕಂಟಿನ್ಯೂಸ್ ಇದ್ದರೆ ಫೈಂಡ್ ಲ್ಯಾಂಬ್ಡಾ. ಅಂದ್ರೆ ನೀ ಏನು ಅಸ್ಯೂಮ್ ಮಾಡ್ಬೇಕೀಗ? ಅಲ್ಲ, ಎಕ್ಸಿಸ್ಟ್ ಅಂತ ಇರತ್ತೈತ. ಯಾಕಂದ್ರೆ ಇಲ್ಲಿ ನೋಡಿಲ್ಲಿ ಎಕ್ಸ್ ಈಕ್ವಲ್ ಟು pi by 2 ಕೊಟ್ಟನ, ಇಲ್ಲಿ 1 ಕೊಟ್ಬಿಟ್ರೆ ಎಕ್ಸಿಸ್ಟ್ ಐತದ. ಕಂಟಿನ್ಯೂಸ್ ಐತಿ ಅಂತ ತಿಳ್ಕೊಬೇಕು. ಈಗ ನಾನು ಅಸ್ಯೂಮ್ ಮಾಡ್ಬೇಕಾದ್ರೆ ಏನು? ಲಿಮಿಟ್ ಎಕ್ಸ್ ಟೆನ್ಸ್ ಟು pi by 2 ಮೈನಸ್ಸಿಗೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು pi by 2 ಪ್ಲಸ್ಸಿಗೆ ಎಫ್ ಆಫ್ ಎಕ್ಸ್ ಮಾಡ್ಕೋಬೇಕು. ಮಜಾ ಐತಿದು ಪ್ರಾಬ್ಲಮ್. ಬಟ್ ಭಾಳ ಈಸಿ ಇರಂಗಿಲ್ಲ. ಮ್ಯಾಥ್ಸ್ ಭಾಳ ಈಸಿ ಇರ್ತೈತಿ. ನಮ್ಮ ಹುಡುಗರಿಗೆ ಯಾವ ಹುಳ ಕಣ್ಣಂಗೆ ಕಾಣ್ತಾವ ಅಷ್ಟ. ನೋಡಿ, ಈಗ ಎಫ್ ಆಫ್ ಎಕ್ಸ್ ಐತಲ್ಲ ಇದು. ನೋಡಿ, ಈಗ ಎಕ್ಸ್ ಟೆನ್ಸ್ ಅಂದ್ರೆ ಎಕ್ಸ್ ಮೈನಸ್ pi by 2 ಅಂತಂದ್ರೆ ಈ ಕಡೆಗೆ ಅಂದ್ರೆ ಯಾವ್ದು ತಗೊಳ್ಳಿ? ಈ ಈಕ್ವೇಶನ್ ತಗೊಳ್ಳೋ, ಈ ಈಕ್ವೇಶನ್ ತಗೊಳ್ಳೋ? ಇದು ಅಂತ ಈಕ್ವಲ್ ಟು ಇದ್ದಾಗ, ಇದು ಎಕ್ಸ್ ಈಕ್ವಲ್ ಟು ಇದ್ದಾಗ ಇದು ತಗೋಬೇಕು. ಬಟ್ ಇಲ್ಲಿ ಏನ್ ತಗೊಂಡು ಟೆನ್ಸ್ ಟು ಹೇಳಕತ್ತೇನ, ನಾಟ್ ಈಕ್ವಲ್ ಟು ಆಗ್ತದ. ಇದ್ ಮೇಲೆ ತಗೋಬೇಕಿಲ್ಲ, ಪಕ್ಕನಾ? ಅದು ಕಡಿಮೆ ಐತೆ ಅಂತ ಗೊತ್ತಿಲ್ಲ, ಹೆಚ್ಚೈತೆ ಅಂತ ಗೊತ್ತಿಲ್ಲ. ಕಡಿಮೆ ಇದ್ದಾಗೂ ಇದನ್ನೇ ತಗೋಬೇಕು, ಹೆಚ್ಚಿದ್ದಾಗೂ ಇದನ್ನೇ ತಗೋಬೇಕು. ಬಿಕಾಸ್ ಈಕ್ವಲ್ ಟು ಇದ್ದಾಗ ತಗೊಳಕ್ ಬರಲ್ಲ. ಈಕ್ವಲ್ ಟು ನೀ ಇಲ್ಲಿಗೆ ಜಂಪ್ ಆಗಬೇಕ. ಈಕ್ವಲ್ ಟು ಬಟ್ ಏನೇ ಇರಲಿ ಅದು ಇಲ್ಲಿಗೆ ಜಂಪ್ ಆಗ್ಬೇಕು. ಹಂಗಾರೆ ಯಾವ ತಗೊಳ್ಳೋಣ? ಲ್ಯಾಂಬ್ಡಾ ಕಾಸ್ ಎಕ್ಸ್ ಡಿವೈಡೆಡ್ ಬೈ pi by 2 ಮೈನಸ್ ಎಕ್ಸ್ ಈಕ್ವಲ್ ಟು, ಈ ಕಡೆ ಏನು ಬರೀಬೇಕು? ಲ್ಯಾಂಬ್ಡಾ ಕಾಸ್ ಎಕ್ಸ್ ಬೈ pi by 2 ಮೈನಸ್ ಎಕ್ಸ್. ಏನು ಕಂಡಿಡ್ಬೇಕು ಹಿಂಗಾತಂದ್ರೆ? ಎಕ್ಸ್ ವ್ಯಾಲ್ಯೂ pi by 2 ತಗೋಬೇಕು. ತಗೊಂಡು ಏನು ಕಂಡಿಡ್ತಿ? ಅಲ್ಲ, ತಾನ ಹೋಗ್ಬಿಡ್ದಾವಲ್ಲ, ನಂದನ್ನ ಎರಡು ಸೇಮ್ ಐತಿ. ಏನ್ ಕಂಡಿಡ್ತೀನಿ? ಮತ್ತೆ ಏನ್ ಕಂಡಿಡ್ಬೇಕು ಈಗ ನಾವು? ಅದೇ ಏನ್ ಕಂಡಿಡ್ಬೇಕು? ಕಡಿಮೆ ತಗೊಂಡಿರ್ತೀವಿ, ಟಿವ್ ಅಂತೇಳಿ ಮತ್ತೆ ಅದನ್ನ ಅನ್ಕೊಂತೀವಿ. ಮತ್ತೆ ಅಲ್ಲಿನ ಟಿವ್ ಅಂತ ಮತ್ತೆ ಅದನ್ನ ಅನ್ಕೊಂತೀವಿ. ಮತ್ತೆ ಏನ್ ಮಾಡ್ಬೇಕೀಗ ನಾವು? ಎಕ್ಸಿಸ್ಟ್ ಐತೈತೆ. ಬಿಕಾಸ್ pi ಈಕ್ವಲ್ ಟು pi by 2 ಈಕ್ವಲ್ ಟು 1 ಐತಂದ್ಮೇಲೆ ಎಕ್ಸಿಸ್ಟ್ ಐತೈತೆ. ಕಂಟಿನ್ಯೂಸ್ ಐತೆ ಅಂತ ಅವ ಹೇಳೇ ಬಿಟ್ಟನ. ಬರಾಕತೈತಲ್ಲ. ಅಲ್ಲ, ಇಲ್ಲಿ ನೋಡಿ, ಕಂಟಿನ್ಯೂಸ್ ಇದ್ದಾರೆ ಅಂತ ಹೇಳಿ ಲ್ಯಾಂಬ್ಡಾ ಕಂಡಿಡ್ಬೇಕು ನಾ ಈಗ. ಸರ್, ಅದು ಇನ್ಫಿನಿಟಿ ಆಗುತ್ತೆ. ಯಾವ್ದು ಇನ್ಫಿನಿಟಿ? pi by 2 ಮೈನಸ್ pi by 2 ವ್ಯಾಲ್ಯೂ ಹಾಕಿದ್ರೆ 0 ಬರುತ್ತೆ.
ಮ್ಯಾಲ್ ವ್ಯಾಲ್ಯೂ ಐತ್ರಿ 0 ಅಂದ್ರೆ ವ್ಯಾಲ್ಯೂ ಡಿವೈಡೆಡ್ ಬೈ 0 ಅಂದ್ರೆ ಇನ್ಫಿನಿಟಿ ಹೌದಾ? ಹೌದಲ್ಲ, ಇನ್ಫಿನಿಟ್ ಆಗ್ತೈತಿಲ್ಲ. ನಾಟ್ ಎಕ್ಸಿಸ್ಟ್ ಅಂತ. ಬಟ್ ಹಂಗ ಅಂತಿದಿ, ಬಟ್ ನಾಟ್ ಎಕ್ಸಿಸ್ಟ್ ಅನ್ನಕ್ ಬರಂಗೇ ಇಲ್ಲ ನಿನಗೆ. ಬೇಕಾದ್ರೆ x = 1 ಅಂತ ಕೊಟ್ಬಿಟ್ಟ ನಾವು ಆ ಫಂಕ್ಷನ್ ಎಕ್ಸಿಸ್ಟ್ ಐತದು. ಹಂಗಾದ್ರ ಇದು 0 ಬರತೈತೆ ಅಂದ್ರೆ ನೀನು ಏನು ಲ್ಯಾಂಬ್ಡಾ ವ್ಯಾಲ್ಯೂ ಹಾಕೋದ್ರಿಂದ ನನಗೆ ಇದು ಸ್ಯಾಟಿಸ್ಫೈ ಆಕೈತೆ ಅಂತ. 1 ಆಗ್ಬೋದು. ಹ್ಮ್ 1 ಆಗ್ತಿದೆ. ಯಾಕ ಯಾಕ ಅವು ಎರಡು ಈಕ್ವೈಟ್ ಮಾಡಿ ಹಾಕೋದು. ಆನ್ಸರ್ 1 ಬರ್ಬೇಕಂದ್ರೆ 2 = 1 ಆಗ್ಬಿಡ್ತೈತಿ ಸರ್. ಲ್ಯಾಂಬ್ಡಾ = 1 ತಗೊಂಡು ನೀ 10 ತಗೊಂಡ್ರು ಬರ್ತೈತಿ, ಲ್ಯಾಂಬ್ಡಾ = 10 ತಗೊಂಡ್ರು ಬರ್ತೈತಿ. ಎಲ್ಲ ಕ್ಯಾನ್ಸಲ್ ಹೊಡೆದ್ರೆ 1 ಬರ್ತೈತ್ರಿ. ಎಲ್ಲಿ ಬರ್ತೈತಿ? ಏನು ಬರಂಗಿಲ್ಲ. 2 = 2 ಇದ್ದಾಗ್ರಿ 2/2 ಮಾಡಿದ್ರೆ ಅದ 1 = 1 ಬರ್ತೈತಿ, ಲ್ಯಾಂಬ್ಡಾ ಎಲ್ಲಿ ಬರ್ತೈತಿ? ಅಲ್ಟ್ರೇಷನ್ ಮಾಡಿ. ಉಯ್ ಆಲ್ರೆಡಿ ಹೇಳಿನಿ, ಹೇಳಿಲ್ಲ ಅಂತಲ್ಲ ಏನಲ್ಲ. ಈಗ ನೋಡ, ಅಟ್ x = π/2 ಇದ್ದಾಗ ಅದು 1 ಬರಾಕತೈತಿ. ಅಟ್ x not π/2 ಇದ್ದಾಗ ಇಷ್ಟು ಬರಾಕತೈತಿ ಅಂದ್ರೆ ನಾ ಆಗಲೇ ಹೇಳಿದ್ಮೇಲೆ ಹಿಂಗ್ ಬಂದು ಹಿಂಗ ಆತನ ಡಿಸ್ಕಂಟಿನ್ಯೂಸ್ ಆಗತ್ತಿಲ್ಲ. ಅಟ್ x = π/2 ಬಂದೈತೆ ಅಂದ್ಮೇಲೆ ಅರ್ಥ ಇದ್ರದ್ದು ಆನ್ಸರ್ನು 1 ಬರ್ಬೇಕಲ್ಲ, 1 = 1 ಬರ್ಬೇಕು. ಈ 1 ಏನಿದು? ಈ 1 ಅದು ಹೆಂಗಂದ್ರೆ ಹಳೆ ಪ್ರಾಬ್ಲಮಿಗೆ ಬಾ. ಇಲ್ಲಿ ಹಳೆ ಪ್ರಾಬ್ಲಮ್ಗೆ ಏನ್ ಬಂದಿತ್ತು? ಹಾ ಜಣಿ, ಅಲ್ಲಿ ಏನ್ ಕೊಟ್ಟಿದ್ದವ? ಇಲ್ಲಿ ಎಕ್ಸಿಸ್ಟಿಗೆ 2 ಕೊಟ್ಟಿದ್ನಿಲ್ಲ, ಇಲ್ಲಿ 2 ಕೊಟ್ಟಿದ್ನಿಲ್ಲ. ನಿನ್ಗೆ ಆನ್ಸರ್ ಏನ್ ಬಂದಿತ್ತು? 2 ಬಂದಿತ್ತಿಲ್ಲ ಇಲ್ಲಿ. ಹಂಗಾದ್ರೆ ಅರ್ಥ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ಎಂಡ್ ರಿಸಲ್ಟ್ ಏನ್ ಬರ್ತೈತಿ? ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದಾಗ ಎಂಡ್ ರಿಸಲ್ಟ್ ನಿನಗ ಎಕ್ಸಿಸ್ಟ್ ಇದ್ದಾಗ ಏನಿರ್ತಲ್ಲ ಅದು ಬರ್ತೈತಿ. ಎಕ್ಸಿಸ್ಟ್ ಇದ್ದಾಗ ಏನಿರ್ತೈತಿ? 1 ಐತಿ. ಹಂಗಾರೆ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ಎಂಡ್ ರಿಸಲ್ಟ್ ಏನ್ ಬರ್ಬೇಕದು? 1 = 1 ಬರ್ಬೇಕು. ಅಂದ್ರೆ ಇದಿಷ್ಟು ಈಕ್ವಲ್ ಏನ್ ಮಾಡ್ಬೇಕು? ನಾನು 1 ಮಾಡ್ಬೇಕು. ಈಗ ಲ್ಯಾಂಬ್ಡಾ cos x by π/2 minus x = 1 ಬರಿಬೇಕು ನಾವು. ತಿಳಿತಾ? ಓಕೆನಾ? ಈಗ ಲ್ಯಾಂಬ್ಡಾ ಕಂಡು ಹಿಡಿತೇನೆ. ಏನ್ ಇಕ್ವೇಟ್ ಮಾಡ್ತಿ? ಎಕ್ಸ್ ವ್ಯಾಲ್ಯೂ ಏನಾಗ್ತಿ? 0 ಆಗುತ್ತೆ ಸರ್. ಅದು x π/2 ಹಾಕಿದ್ರೆ ಅದು 0 ಆಗುತ್ತೆ ಸರ್. 0 ಆತಂದ್ರ ಸಮಥಿಂಗ್ ಬೈ 0 ಆಕೈತಿ. ಇಂಟು ಆಗುತ್ತೆ ಸರ್. ಬರಲ್ಲ. ಅಲ್ಲಿ ಸರ್ ಕೆಳಗಿನ ವಸ್ತು ತಗೊಂಡು ಹೋದ್ರೆ ಕೆಳಗದ ಎಷ್ಟು ತಗೊಂಡು ಇಲ್ಲಿ ಹಾಕ್ತಿ? cos 90 ಎಷ್ಟು? 0 ಆತಲ್ಲ. ಮತ್ ಮ್ಯಾಲಿದು 0 ಕೆಳಗದು 0. ನೀ ಇಲ್ಲಿ ಬರ್ದಂದ್ರೆ ಇಲ್ಲಿ 0 ಕೆಳಗದು 0 ಆಕೈತಿ. cos 0 ಆಗಲ್ಲ ಸರ್. cos 90 cos 90 1 ಅನ್ನ cos 90 0 ಹೌದಲ್ಲ? ಮತ್ತೆ ಈ 0/0 ಆತಿಲ್ಲ ಈಗ. ನಾವು ಲುಕ್ ಎಟ್ ಹಿಯರ್. ನಾನು ನಿಮ್ಗೆ ಆಲ್ರೆಡಿ ಒಂದು ಮಾತು ಹೇಳಿನಿ. ಏನಂತ? ಒಬ್ಬ ವ್ಯಕ್ತಿಯನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಅವ ಇಂಡಿಟರ್ಮಿನೇಟ್ ಕಾಣ್ತಿರ್ತಾನ. ಬಟ್ ಅವನನ್ನ ಬೇರೆ ರೀತಿಯಿಂದ ನೋಡಿದಾಗ ನಾವು ಅವನನ್ನ ಡಿಟರ್ಮಿನೇಟ್ ಮಾಡ್ಬೋದು. ಅರ್ಧತಾ? ಹಂಗ ಇದು ಇಲ್ಲಿ ಬಂದು ನಿಂತಗೊಂಡಾಗ ಇದನ್ನ ನಾನು ಲಿಮಿಟ್ನ ಚೆಕ್ ಮಾಡ್ಬೇಕಾದ್ರ ಎಲ್ ಹಾಸ್ಪಿಟಲ್ ರೂಲ್ ಅಂತ ಯೂಸ್ ಮಾಡ್ಬೇಕು. ಎಲ್ ಹಾಸ್ಪಿಟಲ್ ರೂಲ್ ಏನೈತೆ ಅಂತ ನಾನು ನಿಮ್ಗೆ ಜಸ್ಟ್ ಇಲ್ಲಿ ಹೇಳ್ತೀನಿ, ಆಮೇಲೆ ಮುಂದೆ ಹೇಳ್ತೀನಿ. ಅರ್ಧತಾ? ಇನ್ನೂ ಒಂದು ಅದ್ರ ಮೇಲೆ ಭಾಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ನಾವು ಮುಂದೆ, ಅದನ್ನ ಹೇಳ್ತೀನಿ. ಎಲ್ ಹಾಸ್ಪಿಟಲ್ ರೂಲ್ ಏನು ಹೇಳ್ತಾ ಗೊತ್ತೇನಾ? ನೀ ಡೈರೆಕ್ಟ್ x = ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೀನು 0/0 ಅಥವಾ ∞/∞ ಬಂತಂದ್ರ ಮಾತ್ರ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೇಕು. ಏನಂತ? x = ಸಬ್ಸ್ಟಿಟ್ಯೂಟ್ ಮಾಡಿದಾಗ 0/0 ಅಥವಾ ∞/∞ ಬಂತಂದ್ರ ನೀ ಏನ್ ಅಪ್ಲೈ ಮಾಡ್ಬೇಕು? ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೇಕು. ಇಲ್ಲಂದ್ರ ಮಾಡಬಾರ್ದು. ಓಕೆ, ಈ ಬಂತ ನೋಡು. ಪುಟ್ x = π/2 ಬಂತ. 0/0 ಬಂತ. ಹಂಗಾರೆ 0/0 ಬಂತ. ಎಲ್ ಹಾಸ್ಪಿಟಲ್ ಅಪ್ಲೈ ಮಾಡ್ಬೋದಾ? ಓಕೆ, ಎಲ್ ಹಾಸ್ಪಿಟಲ್ ರೂಲ್ ಏನ್ ಹೇಳ್ತಾನೆ ಅಂದ್ರೆ ಮೇಲೆ ಡಿಫ್ರೆನ್ಶಿಯೇಟ್ ಮಾಡು, ಕೆಳಗ ಡಿಫ್ರೆನ್ಶಿಯೇಟ್ ಮಾಡು ಅನ್ಸುತ್ತೆ. ಓಕೆ, ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡು. ಲ್ಯಾಂಬ್ಡಾ ಹಂಗೆ ಇಡು. ಕಾಸ್ x ಏನಾಗ್ತದೆ?
sin x ಆಗ್ತದ. ನೆಕ್ಸ್ಟ್ π/2 0 ಆಗ್ತದ, -1 ಆಗ್ತದ. ಬಂತ? ಓಕೆ, ಇದು ಲಿಮಿಟ್ ಎಷ್ಟು ಬಂತ ಆನ್ಸರ್? ಇದು ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ sin x ಈಕ್ವಲ್ ಟು 1. ಯಾವಾಗ? ಇದು ಲಿಮಿಟ್ ತಡಿ, ಲಿಮಿಟ್ x ಟೆನ್ಸ್ ಟು π/2 x ಟೆನ್ಸ್ ಟು π/2 x ಟೆನ್ಸ್ ಟು π/2. ವಾಟ್ ಈಸ್ ಮೈನಸ್ ಲ್ಯಾಂಬ್ಡಾ sin π/2? sin π/2 ಎಷ್ಟು? 1. therefore this is lambda is equal to -1. lambda equal to -1. 1 ಬರ್ಬೇಕು ಆನ್ಸರ್. cos x ಡಿಫ್ರೆನ್ಸಿಯೇಷನ್ ಮೈನಸ್ sin x ಹೌದಾ? cos x ಡಿಫ್ರೆನ್ಸಿಯೇಷನ್ ಮೈನಸ್ sin x ಪ್ಲಸ್ ಆಗ್ತದ. therefore lambda ಬರ್ತದ. lambda ಬಂದೈತೆ ಈಕ್ವಲ್ ಟು 1 ಮಾಡಕತ್ತಿದ್ವಿ, ಈಕ್ವಲ್ ಟು 1 ಮಾಡಕತ್ತಿದ್ವಿ, ಈಕ್ವಲ್ ಟು 1 ಮಾಡಕತ್ತಿದ್ವಿ, lambda ಈಕ್ವಲ್ ಟು 1 ಬಂತು. ಓಕೆ, ಇಲ್ಲಿ ಸ್ವಲ್ಪ ಏನು ತಲೆ ಕೆಡಿಸ್ಕೋಬೇಕಾಗಿತ್ತು, ಇದು ಭಾಳ ಏನಾಗಲ್ಲ, 30 ಸೆಕೆಂಡ್ ಕ್ವಶನ್ ಇದು. ನಾವು ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡಕತ್ತೀವಿ ಅಂತ ಹಿಂಗಾಗುತ್ತಾ. ಹಿಂಗೆ ಕ್ವಶನ್ ಕೊಟ್ಟಿದ್ರು ನೋಡು, ಇದು ನೋಡಿದ ತಕ್ಷಣ ಏನಂತಿದಿ? ಎಕ್ಸಿಸ್ಟ್ ಆಯ್ತಾ? ಚಿಂತೆ ಮಾಡಂಗಿಲ್ಲ. ಓಕೆ, ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾ? ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಂತ ತಕ್ಷಣ ಕಂಟಿನ್ಯೂಟಿಗೆ ಎರಡು ಸೇಮ್ ಕಂಡೀಷನ್ ಕೊಟ್ಬಿಟ್ಟನ. ಇದು ಈಕ್ವಲ್ ಟು ಇದು ಕೊಟ್ಟನ ಅಂದ್ಮೇಲೆ ಇದು ಈಕ್ವಲ್ ಟು ಇದು ಬರಿಬೇಕಾ? ಹಂಗಾರೆ ಇದ್ರ ಆನ್ಸರ್ ಯಾವ್ದು ಬರಿಬೇಕು? ಎಕ್ಸಿಸ್ಟ್ ಒಳಗೆ ಇದ್ದಿದ್ದ ಆನ್ಸರ್ನ ಇದಕ್ಕೆ ಈಕ್ವಲ್ ಮಾಡ್ಬೇಕಾ? ಮಾಡ್ಕೊಂಡ ತಕ್ಷಣ ಇಲ್ಲಿ ಬಂದೆಪ್ಪ, ಖುಷಿಯಾಗಿ ಈ ಕಡೆ ಬಂದ ತಕ್ಷಣ ಇಲ್ಲಿ ಬಂದ ತಕ್ಷಣ ಡಿಪ್ರೆಷನ್ ಆಗ್ಬೇಕು. ಯಾಕ? 0 ಇಲ್ಲಿ π/2 ಹಾಕ್ತಿದೆ, ಅವಾಗ 0/0 ಬಂದ್ಬಿಡ್ತದ. 0/0 ಬಂತ ಮತ್ತೆ ಖುಷಿ ಆಗಿಬಿಡ್ತದ. ಯಾಕ? ಹಾಸ್ಪಿಟಲ್ ಹಾಕ್ಬೋದು. ಹಾಸ್ಪಿಟಲ್ ಹಾಕ್ಬೇಕಂದ ತಕ್ಷಣ ಇದನ್ನೇನ್ ಮಾಡುತ್ತೆ? ಡಿಫ್ರೆನ್ಶಿಯೇಟ್ ಮಾಡು, ಕೆಳಗಡೆ ಡಿಫ್ರೆನ್ಶಿಯೇಟ್ ಮಾಡು, ಅವು ನೋಡು, ಚೆಕ್ ಮಾಡು, ಬಂದ್ಬಿಡ್ತೈತಿ. ಹಾಸ್ಪಿಟಲ್ ಏನ್ ಹೇಳ್ತಾನೆ ಗೊತ್ತನ? ನೋಡಿಲ್ಲ, ಅವ ಭಾಳ ಚಂದದನ. ಅವೇನಂತನ, ಲಿಮಿಟ್ ಏನೋ ಒಂದು ಮಾಡ್ಕೊಂತ ಕುಂತಿದ್ದೀಯಪ್ಪ ಅಂತಂದ್ರ, ಏನೋ ಒಂದು ಮಾಡ್ಕೊಂತ ಕುಂತಿದ್ದಿ ಅಂದ್ರ ನೀ ಏನ್ ಮಾಡ್ಬೇಕಂತ, ಫಸ್ಟ್ ಇದನ್ನ ಹಾಕು. ಏನ್ ಮಾಡು? ಫಸ್ಟ್ x ಈಕ್ವಲ್ ಟು a ಹಾಕು. ಬಂತು ಓಕೆ. ಬರ್ಲಿಲ್ಲ ಅಂದ್ರ ಬಂತು ಓಕೆ. ಬರ್ಲಿಲ್ಲ ಅಂದ್ರೆ ಅದು 0/0 ಬಂತ ಚೆಕ್ ಮಾಡು, ಅಥವಾ ∞/∞ ಬಂತ ಚೆಕ್ ಮಾಡು. ಆಮೇಲೆ ಹಾಸ್ಪಿಟಲ್ ಹಾಕ್ಬಾರ್ದು, ಚೆಕ್ ಮಾಡು. ಚೆಕ್ ಮಾಡಿದಿ? 0/0 ಬಂತ ಓಕೆ. ಈಗ ಬಂತಂದ್ರ ಏನ್ ಮಾಡು? ಹಾಸ್ಪಿಟಲ್ ರೂಲ್ ಹಾಕ. ಬರ್ಲಿಲ್ಲ ಅಂದ್ರ ಮತ್ತೆ ಎರಡನೇ ಸತಿ ಬರ್ಲಿಲ್ಲ ಅಂದ್ರ ಹಾಸ್ಪಿಟಲ್ ಹೇಳಕತ್ತೀನಿ, ಹಾಸ್ಪಿಟಲ್ ಬರ್ಲಿಲ್ಲ ಅಂದ್ರ ಅವಾಗ ಏನ್ ಮಾಡು? ಅದನ್ನ ಕೊಟ್ಟಿರ್ತಕ್ಕಂಥದನ್ನ ಹೆಂಗಾರ ಹಿಂಗ್ ಮಾಡಿ 0/0 ಬರಂಗ್ ಮಾಡ್ಕೋ. ಹಾಸ್ಪಿಟಲ್ ಇಂದ ಹೊಡಿಬೇಕಂತ ಅಂದಾಗ ಬಂತು ಓಕೆ, ಬರ್ಲಿಲ್ಲ ಅಂದ್ರ ಬರೋ ತನಕ ಅದು 0/0 ಬರೋ ತನಕ ಆಲ್ಟರ್ ಮಾಡೋದ್ನ. ಆಮೇಲೆ ತೋರಿಸ್ತೀನಿ ಒಂದಿಷ್ಟು ಪ್ರಾಬ್ಲಮ್ಸ್. ಆಲ್ಟರ್ ಮಾಡು. ಈಗ 0/0 ಬಂತ, ಅವಾಗ ಹಾಸ್ಪಿಟಲ್ ಕರಿ. ನಾವು ಡಾಕ್ಟರ್ ಇದ್ದಂಗ, ಚೂಜಿ ಮಾಡಕ್ ಡಾಕ್ಟರ್ ಬರ್ತಾನಲ್ಲ ಹಂಗವ. ಫಸ್ಟ್ ಹುಡುಗ x ಈಕ್ವಲ್ ಟು 0 ಹಾಕಿದಿ, ಓದ್ತೇನೋ, ಎಕ್ಸಾಮ್ ಬಂದ ತಕ್ಷಣ ಹ್ಞೂ ಅಂದ, ಒತ್ತು, ಅವ್ನಿಗೆ ಎಕ್ಸಾಮ್ ಕಳಿಸ್ಬಿಡು. ಹ್ಞೂ ಅನ್ಲಿಲ್ಲ ಅಂದ್ರೆ ಅವ್ನು 0/0 ಅಳ್ಬೇಕವ. ಅವ ಹಿಂಗ ಅಳ್ಬೇಕವ, 0/0 ಅಂತಾನೆ ಅಳ್ಬೇಕವ, ಇಲ್ಲ ∞/∞ ಅಳ್ಬೇಕು. ಅಕಸ್ಮಾತ್ 0/0 × ∞ ಅಳಕತ್ತಿದ್ನಂದ್ರ ನೋ ಹಾಸ್ಪಿಟಲ್. ಅವಾಗ ಏನ್ ಮಾಡ್ಬೇಕು? ಯಾವನಾರ ಒಬ್ಬನ್ ಕೆಳಗ್ ಕುಂದಿರ್ಸಿ ಏನ್ರ ಒಂದ್ ಮಾಡಿ 0/0 ಬರಂಗ್ ಮಾಡ್ಕೋಬೇಕು, ಇಲ್ಲ ∞/∞ ಬರಂಗ್ ಮಾಡ್ಕೋಬೇಕು. ಮಾಡ್ಕೊಂಡ್ ಮೇಲೆ ಈ ಕಡೆ ಬರ್ಬೇಕು. ಬಂತು ಅಂತೇಳಿ ಈ ಕಡೆ ಬರ್ಬೇಕು. ಬರ್ಲಿಲ್ಲ ಆಗಿತ್ತಲ್ಲ, ಬಂತು ಅಂತ ಇಲ್ಲಿ ಬರ್ಬೇಕು. ತಡಿ ಮತ್ತೆ ಬಂದ. ಈಗ ಇವ ಏನ್ ಹೇಳ್ತಾನೆ? ಹಾಸ್ಪಿಟಲ್ ಏನಂತಾನ? ಮ್ಯಾಲೆ ಡಿಫ್ರೆನ್ಶಿಯೇಟ್ ಮಾಡು, ಕೆಳಗಡೆ ಡಿಫ್ರೆನ್ಶಿಯೇಟ್ ಮಾಡಿದಿ? ಮಾಡಿ ಏನ್ ಮಾಡ್ಬೇಕಂತ? ಎಕ್ಸ್ ನ ಪುಟ್ ಮಾಡಿ. ಈಗ ಎಕ್ಸ್ ನ ಪುಟ್ ಮಾಡು. ಬಂತು ಓಕೆ. ಬರ್ಲಿಲ್ಲ ಅಂದ್ರ ಈ ಪುಟ್ ಮಾಡಿದಾಗ ಮತ್ತೆ 0/0 ಬಂತು, ಮತ್ತೆ ಓಕೆ.
ಈಗೂ ಬರ್ಲಿಲ್ಲ ಅಂದ್ರೆ ಬರ್ಸಂಗ್ ಮತ್ತೆ ಮಾಡ್ಕೊ, ಮತ್ತೆ ಒಂದ್ ಎಲ್ಲ ಹಾಸ್ಪಿಟಲ್ ತಗೊಂಬ, ಮತ್ತೆ ಮ್ಯಾಲಿದ ಮೇಲೆ ಕೆಳಗ ಕೆಳಗೆ ಡಿಫ್ರೆನ್ಶಿಯೇಟ್ ಮಾಡು. ಹಿಂಗ್ ಮಾಡ್ಕೊಂತ ಹೋಗಿ ನೀ ಒಟ್ಟು ಬಿಡ್ಬೇಡದನ್ನ. ಒಂದ್ ಮಾಡೋಣ ಅಂತ ದೊಡ್ಡದು ಎಲ್ಲ ಹಾಸ್ಪಿಟಲ್ ಒಂದು ಮರ್ಯಾದೆ ತೆಗೆದು ಬಿಡ್ತಾರ. ಹಾಸ್ಪಿಟಲ್ ಅಂತ ಎದಕ್ಕೆ ಹೆಸರು ಚಲೋ ಇಟ್ರ ಅವ್ರು. ಡಾಕ್ಟರ್ ಹಿಂಗ ಮಾಡ್ತಂತ ಒಂದ್ ದೊಡ್ಡ ಪ್ರಾಬ್ಲಮ್ ಕೊಡ್ತ ನಾನು. ಮಸ್ತ್ ಐತಿ ಇದು ತಗೋ. ಎಲ್ಲ ಹಾಸ್ಪಿಟಲ್ ರೂಲ್ ಅಂತ ಬರೀ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಕಂಟ್ರೋಲ್ ಇಡಿ ಬಿಡು. ಲಿಮಿಟ್ ಎಕ್ಸ್ ಟೆಕ್ಸ್ ಟು 0 ಬರ್ಕೊ. ಎಕ್ಸ್ ಇಂಟು ಭಾಳ ಹುಷಾರಾಗಿ ಮಾಡ್ಬೇಕಾ, ಇ ಪವರ್ ಎಕ್ಸ್ ಮೈನಸ್ 1 ಪ್ಲಸ್ 2 ಕಾಸ್ ಎಕ್ಸ್ ಮೈನಸ್ 1. ಇಷ್ಟು ದೊಡ್ಡ ಕೊಡಂಗಿಲ್ಲ ಎಕ್ಸಾಮಿಗೆ, ಡೋಂಟ್ ವರಿ. ನಾ ಸುಮ್ಮನೆ ನೀವು ಪ್ರಾಕ್ಟೀಸ್ ಆಗ್ಲಿ ಅಂತ ಮಾಡ್ಸಕತ್ತೀನಿ. 1 ಮೈನಸ್ ಕಾಸ್ ಎಕ್ಸ್ ಇಷ್ಟೇ ಕೊಟ್ಬಿಡ್ತಾನ ಫೈಂಡ್ ಅಂತೇಳಿ. ಈಗ ಫಸ್ಟ್ ಏನ್ ಮಾಡ್ತೀರಿ, ಖುಷಿಗೆ ಲಾಲ 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 ಅಂತೇಳಿ ಎಕ್ಸ್ ಕೊಟ್ಟು 0 ಹಾಕಿಬಿಡೋದು ಅದ್ರಾಗ. ಹಾಕ್ರಿ, ಏನ್ ಬಂತು ನೋಡು, ಲಾಲ 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 ಹಾಕ್ರಿ. ಎಕ್ಸ್ ಕೊಟ್ಟು 0 ಹಾಕು. 1 0 ಆಯ್ತಾ, ಕಾಸ್ 0 1 1 ಮೈನ್ ಬಂತ. ವಾ, ಖುಷಿ ಆತನ ದುಃಖ ಆತ? ಕಾಸ್ 0 1 ಅದ ಖುಷಿ ಆತ ದುಃಖ ಆತ? ಹಾ, ಆಕ್ಚುಲಿ ಅದು ಬಂದ್ಬಿಟ್ಟಿತ್ತು ಅಂದ್ರೆ ಒಂದು ಬಷ್ಟಿಟ್ಟು ಖುಷಿ ಆಕಿತ್ತು. ಅದು ತಾನ ಬಂದು ಏನೋ ಒಂದು ವ್ಯಾಲ್ಯೂ ಬಂದ್ಬಿಟ್ಟಿದ್ರೆ ಭಾಳ ಖುಷಿ ಆಕಿತ್ತು. ಈಗ ಅಟ್ಲೀಸ್ಟ್ 0/0 ಬಂತಲ್ಲ, ಖುಷಿ ಆಯ್ತು. ಓಕೆ, ಈಗ ಏನ್ ಮಾಡೋಣ, ಈಗ ಎಲ್ಲ ಹಾಸ್ಪಿಟಲ್ ಏನ್ ಹೇಳ್ದಾನ, ಮೇಲೆ ಡಿಫ್ರೆನ್ಶಿಯೇಷನ್, ಕೆಳಗೆ ಡಿಫ್ರೆನ್ಶಿಯೇಷನ್. ಬಟ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಇದು ಕಂಟಿನ್ಯೂ ಆಕೈತಿ ಇದು. ಹಂಗಾರೆ ಏನ್ ಮಾಡೋಣ, ಈಗ ಮೇಲೆ ಅಂದ್ರೆ ಸ್ವಲ್ಪ ಹುಷಾರಾಗಿ ಮಾಡೋ, ಅಲ್ಲಿ ಪ್ರಾಡಕ್ಟ್ ರೂಲ್ ಎಲ್ಲ ಬರ್ತಾವ. ಓಕೆ, ಎಕ್ಸ್ ಹಂಗ ಇಡು, ಇ ಪವರ್ ಎಕ್ಸ್ ಮೈನಸ್ 1ಗೆ ಇ ಪವರ್ ಎಕ್ಸ್ ಆಗ್ತೈತಿ. ನೆಕ್ಸ್ಟ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ 1 ಹಂಗ ಇಡು, ಎಕ್ಸಿಗೆ ಡಿಫ್ರೆನ್ಶಿಯೇಷನ್ 1 ಆಕೈತಿ. ನಿಮಗೆ ಡಿಫ್ರೆನ್ಶಿಯೇಷನ್ ತಿಳಿದಿಲ್ಲ ಅಂದ್ರೆ ಬೇರೆ ಕ್ಲಾಸ್ ಒಳಗೆ ಪ್ರಾಕ್ಟೀಸ್ ಮಾಡ್ಸೋಣ. 2 ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಮೈನಸ್ ಸೈನ್ ಎಕ್ಸ್ 1ಗೆ ಅಂತೂ ಹೋಯ್ತು. ಕೆಳಗೆ ಬಾ, ಎಕ್ಸ್ ಹಂಗೆ ಇಡು, 1ಗೆ 0 ಆಯ್ತು. ಮೈನಸ್ ಆಫ್ ಮೈನಸ್ ಸೈನ್ ಎಕ್ಸ್ ಅಂದ್ರೆ ಪ್ಲಸ್ ಸೈನ್ ಎಕ್ಸ್ ಆಗ್ತದ. ಮತ್ತೆ ಪ್ಲಸ್ 1 ಮೈನಸ್ ಕಾಸ್ ಎಕ್ಸ್ ಹಂಗ ಇಡು, 1 ಡಿಫ್ರೆನ್ಶಿಯೇಷನ್ 1 ಆಗ್ತದೆ. ಈಗ ಲಾಲ 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 ಹಾಕು. 1 ಡಿಫ್ರೆನ್ಸಿಯೇಷನ್ ಎಸ್ ಆಗಲ್ಲ ಸರ್, ಸೈನ್ ಡಿಫ್ರೆನ್ಸಿಯೇಷನ್ ಆಫ್ 1 ಡಿಫ್ರೆನ್ಶಿಯೇಷನ್ ಆಫ್ 1 0. ಈಗ ಲಾಲ ಲಾಲ ಹಾಕು. ಜೀರೋ ಬೈ ಜೀರೋ ಆಯ್ತಾ? ಓ, ಬದುಕಿತ್ತಂದ್ರೆ ಭಾಳ ಬೆಸ್ಟ್ ಇತ್ತಲ್ಲ. ಈಗ ಮತ್ತೆ ಖುಷಿ ಆಯ್ತು ದುಃಖ ಆಯ್ತು? ಬಟ್ ಆದ್ರೂ ಒಂದ್ ಸ್ವಲ್ಪ ನೆಕ್ಸ್ಟ್ ಖುಷಿನ ಆತಲ್ಲ. ಓಕೆ, ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಈಗ ಎಕ್ಸ್ ಹಂಗೆ ಇಡೋಣ, ಇ ಪವರ್ ಎಕ್ಸಿಗೆ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್ ಹಂಗೆ ಇಡೋಣ, ಎಕ್ಸಿಗೆ 1 ಪ್ಲಸ್ ಇ ಪವರ್ ಎಕ್ಸಿಗೆ ಇ ಪವರ್ ಎಕ್ಸ್ ಮೈನಸ್ 1ಗೆ 0 ಪ್ಲಸ್ ಮೈನಸ್ 2 ಸೈನ್ ಎಕ್ಸಿಗೆ ಕಾಸ್ ಎಕ್ಸ್. ಕೆಳಗೆ ಬಾ, ಎಕ್ಸ್ ಹಂಗೆ ಇಡೋಣ, ಸೈನ್ ಎಕ್ಸಿಗೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹಂಗೆ ಇಡೋಣ, ಎಕ್ಸಿಗೆ 1 ಪ್ಲಸ್ 1ಗೆ 0 ಕಾಸ್ ಎಕ್ಸಿಗೆ ಮೈನಸ್ ಸೈನ್ ಎಕ್ಸ್, ದೇರ್ ಫೋರ್ ಸೈನ್ ಎಕ್ಸ್. ಈಗ ನೋಡು, ಲಾಲ 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 ಲಾಲ. e raised to 0 ಅಂತ 1 ಅಂತ. ಮತ್ತೆ 0/0 ಅಂತ. ಈ ಲಾಲ ಲಾಲ ಇಲ್ಲ, ಈಗ ಲಾಸ್ಟ್ ಟ್ರಯಲ್ ಎಕ್ಸ್ ಟೆನ್ಸ್ ಟು 0. ಈಗ 0/0 ಬಂತು, ಒಂದ್ ರೀತಿ ಒಂದ್ ಖುಷಿ ಆಯ್ತಲ್ಲ.
ಬಟ್ ದುಃಖ ಭಾಳ ಆಗತ್ತೈತೆ, ಖುಷಿ ಸ್ವಲ್ಪ ಐತಿ, ಒಟ್ಟು ಇರಲಿ, ಖುಷಿ ಐತಿ ಒಂದು ಸ್ವಲ್ಪ. ಈಗ ನೆಕ್ಸ್ಟ್ ಏನು ಮಾಡೋಣ, ಮತ್ತೆ ಎಲ್ಲ ಹಾಸ್ಪಿಟಲ್ ಎಕ್ಸ್ ಹಂಗೆ ಇಟ್ಕೊತೀನಿ, ಇ ಪವರ್ ಎಕ್ಸಿಗೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಹಂಗೆ ಇಟ್ಕೊತೀನಿ, ಎಕ್ಸಿಗೆ 1 ಪ್ಲಸ್ ಇ ಪವರ್ ಎಕ್ಸಿಗೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸಿಗೆ ಇ ಪವರ್ ಎಕ್ಸ್ -2 ಹಂಗೆ ಇಟ್ಕೊತೀನಿ, ಕಾಸ್ ಎಕ್ಸಿಗೆ ಮೈನಸ್ ಸೈನ್ ಎಕ್ಸ್. ಏನಾಯ್ತು? ಡಬಲ್ ಸಲ ಆಯ್ತು ನೋಡಿ. ಯಾವುದು? ಇ ಪವರ್ ಎಕ್ಸ್. ಎಲ್ಲಿ? ಇದು ಬರುತ್ತಲ್ಲ ಅಲ್ಲಿ. ಎರಡು ಬರುತ್ತಾ? ಯಾವುದು? ಇದಕ್ಕ ಇವೆರಡು, ಇದಕ್ಕ ಇದು, ಇದಕ್ಕ ಇದು. ಕೆಳಗೆ ಏನದ ನೋಡು, ಎಕ್ಸ್ ಹಂಗೆ ಇಟ್ಕೊತೀನಿ, ಸೈನ್ ಎಕ್ಸ್ ಕಾಸ್ ಎಕ್ಸಿಗೆ ಮೈನಸ್ ಸೈನ್ ಎಕ್ಸ್ ಹಾಕ್ತೀನಿ, ಪ್ಲಸ್ ಕಾಸ್ ಎಕ್ಸ್ ಹಂಗೆ ಇಟ್ಕೊತೀನಿ, ಎಕ್ಸಿಗೆ 1 ಬರಿತೀನಿ, ಸೈನ್ ಎಕ್ಸಿಗೆ ಕಾಸ್ ಎಕ್ಸ್ ಬರಿತೀನಿ, ಸೈನ್ ಎಕ್ಸಿಗೆ ಕಾಸ್ ಎಕ್ಸ್ ಬರಿತೀನಿ. ಈಗ ಲಾ 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 ಹಾಕ. So 3/3 ಬಂದ್ರೆ 1 ಮಾತ್ರ. ವೆರಿ ಗುಡ್, ಮುಗಿಯಿತು. 1 ಇಸ್ ದ ಆನ್ಸರ್. ತಿರ್ತಾ ಎಲ್ಲ ಹಾಸ್ಪಿಟಲ್ ಗೊತ್ತಾಯ್ತಾ? ಬಟ್ ಎಕ್ಸಾಮ್ನೊಳಗೆ ನಿಮ್ಗೆ ಇಷ್ಟು ಕಾಡಂಗಿಲ್ಲ ಅವರು, ಇಲ್ಲಿ ತನಕ ಕಾಡಂಗಿಲ್ಲ. ಬಟ್ ನಿಮ್ಗೆ ಎಲ್ಲ ಹಾಸ್ಪಿಟ್ಲ್ ಗೊತ್ತಿರಬೇಕು ಅನ್ನೋದು. ಈಗ ವಾಪಸ್ ಬ್ಯಾಕ್ ಪ್ರಾಬ್ಲಮ್ ಹೋಗೋ ಖುಷಿ ಆಗುತ್ತಲ್ಲ. ಇಲ್ಲಿ ಬಂದು ನಿಂತಿದ್ವಿಲ್ಲ ನಾವು, ಏನು ಮಾಡ್ಕೊತಿದ್ದೇವೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು π/2 ಲ್ಯಾಂಬ್ಡಾ ಕಾಸ್ ಎಕ್ಸ್ ಡಿವೈಡೆಡ್ ಬೈ π/2 ಮೈನಸ್ ಎಕ್ಸ್ ಬಂದು ನಿಂತಿದ್ವಿ ಇಲ್ಲಿ ನಾವು. ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು? ಈಗ ನೆನಪಾಗ್ಬಿಡ್ಬೇಕಂತ ಇರ್ಲಿ, ಎಕ್ಸ್ = π/2 ಹಾಕಿಲ್ಲಿ. ಅವಾಗ ಏನಂತ π/2 ಹಾಕಿದ ತಕ್ಷಣ ಕಾಸ್ π/2 0, π/2 ಮೈನಸ್ π/2 0, 0/0 ಲಾ 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 ಮತ್ತೆ 0 ಆಗ್ತದೆ. ಅವಾಗ ಏನು ಮಾಡ್ತೇವೆ? ಎಲ್ಲ ಹಾಸ್ಪಿಟಲ್ ನೆನಪಾಗ್ಬಿಡ್ತೇವೆ ನಾವು. ಎಲ್ಲ ಹಾಸ್ಪಿಟಲ್ ನೆನಪಾದ ತಕ್ಷಣ ಇದು ನೀಡು, ಕಾಸ್ ಎಕ್ಸಿಗೆ ಮೈನಸ್ ಸೈನ್ ಎಕ್ಸ್ ಬರಿ ಡಿವೈಡೆಡ್ ಬೈ π/2 ಹಂಗೆ ಇಟ್ಕೋ, ಮೈನಸ್ ಎಕ್ಸಿಗೆ -1 ಆಕೈತಿ. ಹೌದಾ? = 1 ಆತ. ಈಗ ಇದೇನಿದು ಲಿಮಿಟ್ ಎಕ್ಸ್ ಟೆನ್ಸ್ ಟು π/2. ಈಗ ಮತ್ತೆ ಲಾ 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 ಹಾಕು. ಅವಾಗ ಏನಾಕೈತಿ? Sin 90. ಮೈನಸ್ ಲ್ಯಾಂಬ್ಡಾ ಅಂದ್ರೆ ಲ್ಯಾಂಬ್ಡಾ, ಇದು ಮೈನಸ್ ಪ್ಲಸ್ ಆಗ್ತೈತೆ, sin 90 1 ಆಕೈತಿ, = 1 ಆಕೈತಿ, ಲ್ಯಾಂಬ್ಡಾ = 1 ಆಕೈತಿ. ಬಂತಿಲ್ಲ? ದೇರ್ ಫೋರ್ ಎಲ್ಲ ಹಾಸ್ಪಿಟಲ್ ರೂಲ್ ಬಂತಂದ್ರ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಇನ್ನೊಂದು ನೆನ್ಪಿಟ್ಕೋ, ಲಿಮಿಟ್ನೊಳಗೆ ಭಾಳ ದೊಡ್ಡ ಪ್ರಾಬ್ಲಮ್ಸ್ ಬರ್ತಾವೆ. ಬಟ್ ಎಕ್ಸಾಮ್ನ ಎಂತವ್ ಕೇಳ್ತಾರ? ಎಲ್ಲ ಹಾಸ್ಪಿಟಲ್ ರೂಲ್ ಕೇಳ್ತಾರೆ. ಯಾಕ? 30 ಸೆಕೆಂಡ್ಸಲ್ಲಿ 40 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ತಕ್ಕಂಥ ಟ್ರಿಕ್ ಅದು. ದೇರ್ ಫೋರ್ ಅವ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಯಾವತ್ತೂ ಕಾಡಂಗಿಲ್ಲ ಹುಡುಗರು ಇವರು ಇದ್ರಾಗ ಎಕ್ಸಾಮ್ನಾಗ. ತಿಳಿತಾ? ಎನಿ ಡೌಟ್ಸ್? ಏನು ಡೌಟ್ ಇಲ್ಲ? ಈಗ ನೀವು ನಾಳೆ ಬರಬೇಕಾದಾಗ ಅಥವಾ ನೆಕ್ಸ್ಟ್ ವಿಡಿಯೋ ನೋಡಬೇಕಾದಾಗ ನಿಮಗೊಂದು ಹೋಮ್ವರ್ಕ್ ಕೊಡ್ತೈತಿ. ಆ ಹೋಮ್ವರ್ಕ್ ಮಾಡಲೇಬೇಕು. ಇಲ್ಲೇ ಅಂತಾರೆ ನೋಡಿ ನಮಗೆ. ಇವಿಷ್ಟು ಫಾರ್ಮಲ್ ಬೈ ಹಾಕ್ರಿ. ಒಂದೊಂದು ನೋಡು. ಈಗ ಇದನ್ನ ತೆಗೀದು. ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ, ಚಂದ ಅದ ನೋಡು. ಡೈರೆಕ್ಟಾಗಿ ನಾನು ಒಂದು ಯಾವುದೋ ಒಂದು ಫೇಸ್ಬುಕ್ ಒಳಗೆ ಒಂದು ಇದನ್ನ ಹಾಕಿನಿ, ಒಂದು ಇಮೋಜಿ, ಒಂದು ಇಮೇಜ್ ಹಾಕಿನಿ. ಡೈರೆಕ್ಟಾಗಿ ಜನರನ್ನ ಓದ್ಬಾರ್ದು, ಲಿಮಿಟ್ ನಂಗೆ ಓದ್ಬೇಕಂತೇಳಿ. ಹೌದಾ? ಅದ್ರಂಗೆ ಒಂದಿಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವು ಫಾರ್ಮುಲಾಗಳನ್ನ ಬೈ ಹಾರ್ಟ್ ಹಾಕ್ಬೇಕು, ಬರ್ಕೊಡ್ರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು a x⁴n minus a⁴n divided by x minus a equal to n into a⁴n minus 1. ಎಕ್ಸಾಂಪಲ್ ನೋಡು. ಇದು ಗೊತ್ತಿಲ್ಲ ಅಂತ ತಿಳ್ಕೊ. ಏನು? ಫಾರ್ಮುಲಾ ನೆನಪಿಲ್ಲವ ನಿನಗೆ. ನಾನೊಂದು ಪ್ರಾಬ್ಲಮ್ ಕೊಡ್ತು ಮಾಡ್ತಿ. ಎಕ್ಸ್ ಟೆನ್ಸ್ ಟು a 2 x² minus 4 divided by 2 minus x minus 2. ಏನು ಮಾಡ್ತಿ? ಫೈಂಡ್. 0/0 ಬಂತ್ರಿ. ಲಾ 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 ಎಲ್ಲ ಹಾಸ್ಪಿಟ್ಲಿಗೆ ಹೋಗಿವಿ. ಹಾಕು ನೋಡೋಣ ಎಲ್ಲ ಹಾಸ್ಪಿಟ್ಲಿಗೆ. ಡಿಫ್ರೆನ್ಸ್ 2x ಅದು 0 ಆಗ್ತದೆ. ಕೆಳಗೆ ಬಂದ್ರೆ 1 ಆಗ್ತದೆ. 2 into 2 4 ಆನ್ಸರ್. 4 ಆತಿಲ್ಲ? ಎಷ್ಟು ಬಂತು? ಇದು
2x ಇದು 2x ಆಕೈತಿ, ಇದು 1 ಆಕೈತಿ. 0 by 0 ಆಯ್ತಾ ಪಕ್ಕ ರೈಟಾ? ಓಕೆ ಲಾ 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 ಬಂದ್ಬಿಡ್ತಾ ಆನ್ಸರ್ 4 ಬಂತಾ? 0 by -1 ಇರ್ತೈತಿ. ಅದು ಬಂತು ಇದಾತ. ಇದು ಕಾನ್ಸ್ಟೆಂಟ್ ಏನಿದ್ರು 0 ಆಗುತ್ತೆ. ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ 0. ಎಷ್ಟು ಬಂತು? 4 ಬಂತಾ? ಹಾ ಸರ್ 2 into ಓಕೆ, ಈ ಫಾರ್ಮುಲಾದೊಳಗೆ ಹಾಕಿದ್ರೆ ಏನಾಕೈತಿ ನೋಡು. ಎನ್ ಅಂದ್ರೆ ಎಷ್ಟೈತಿ ಇದ್ರೊಳಗ? ಇದ್ರ ಪ್ರಕಾರ ಇದಕ್ಕೆ ಕಂಪೇರ್ ಮಾಡು. ಎನ್ ಅಂದ್ರ 2x ಎ ಅಂತಂದ್ರೆ ಎಷ್ಟೈತಿ ಇದಕ್ಕೆ ಕಂಪೇರ್ ಮಾಡು. 4 ಐ 4 ಇಲ್ಲ, ಐ 2 ಸ್ಕ್ವೇರ್ ಇದ್ದಂಗೆ ಇದು ಎ ಪವರ್ ಎನ್ ಐತಿ. ಎಷ್ಟೈತಿ? 2 ಎನ್ ಅಂದ್ರೆ ಎಷ್ಟೈತಿ? 2 minus ಆನ್ಸರ್ ಎಷ್ಟು ಬಂತು? 4. ನೀ ಎಲ್ಲ ಹಾಸ್ಪಿಟಲ್ ಹಾಕಿ ನೀ ಏನಂದಿ? 4 ಬರ್ಸಿದಿ. ನಾವ ಇವಾಗ ಇಕ್ವೇಶನ್ ಪ್ರಕಾರ 4 ಬರ್ತಾನೆ. ಸರ್ ಇಷ್ಟ ಯಾಕೆ ಮಾಡ್ಬೇಕ್ರಿ ಅಂತ ನಿಮ್ಗೆ ಅನ್ಸುತ್ತಲ್ಲ. ಈಗ ಹಿಂಗೆ ಬಂದಿತ್ತು ಅಂತ ತಿಳ್ಕೊ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 1 0 ತಡಿ ಎಕ್ಸ್ ಟು ದಿ ಪವರ್ 5 ಮೈನಸ್ 625 ಅಲ್ಲ 2 ಟು ದಿ ಪವರ್ 5 ಎಷ್ಟು ನೋಡು? 32. 32. 2 to the 5. 32 32 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇತ್ತಂದ್ರೆ ಏನ್ ಮಾಡ್ತಿದ್ದಿ? ಈಗ ಲಾ 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 ಅಂತ ಹಾಕ್ತಿದ್ದಿ, 0 by 0 ಬರ್ತಿತ್ತು. ಎಲ್ಲ ಹಾಸ್ಪಿಟಲ್ ರೂಲ್ ಅಂತ ಹೇಳಿ ಏನ್ ಮಾಡ್ತಿದ್ದ? 4 ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತಿದ್ದ, ಮತ್ತೆ ಹಂಗ ಮಾಡ್ಕೊಂತ ಹೋಗಿದ್ದ. ಅಥವಾ ಇದು ಈಸಿ ಐತಿ, ನೋ ಪ್ರಾಬ್ಲಮ್. ಬಟ್ ಹಂಗ್ ಬಂತು ಎಲ್ಲ ಹಾಸ್ಪಿಟಲ್ ಫಸ್ಟ್ ಪ್ರಿಫರೆನ್ಸ್. ನಮ್ಮ ಪ್ರಿಫರೆನ್ಸ್ ಏನೋ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಹಾಸ್ಪಿಟಲ್. ಬರ್ಲಿಲ್ಲ ಅಂದ್ರ ಈ ಫಾರ್ಮುಲಾ ನೆನ್ಪಿಡ್ಬೇಕು. ತಿಳಿದಾ? ಎನಿ ಡೌಟ್? ಹಂಗ ಒಂದಿಷ್ಟು ಫಾರ್ಮುಲಾಸ್ ಅದಾವ. ಈ ಫಾರ್ಮುಲಾಸ್ ಬೈ ಹಾರ್ಟ್ ಹಾಕ್ರಿ. ನಿಮ್ಗೆ ಕ್ವಶನ್ಸ್ ಕೊಡ್ತೀನಿ, ಆ ಕ್ವಶನ್ಸ್ನ ನೋಡಿ ಸಾಲ್ವ್ ಮಾಡಂತ್ರಿ. ಇವೆಲ್ಲ ನೋಡು. ಇ ಪವರ್ ಎಮ್ ಎಕ್ಸ್ ಮೈನಸ್ 1 ಎಕ್ಸ್ ಇದ್ರೆ ಎಮ್ ಆನ್ಸರು, ಇದಕ್ಕಿದು ಆನ್ಸರು, ಇದಕ್ಕಿದು ಆನ್ಸರು. ಹೌದಾ? ಇವಿಷ್ಟು ಲಿಮಿಟ್ಸ್ ಏನದಾವಲ್ಲ ಇವನ್ ಬೈ ಹಾರ್ಟ್ ಹಾಕ್ರಿ. ಒಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ಅದನ್ನ ಸಾಲ್ವ್ ಮಾಡಂತ್ರಿ. ಇಲ್ಲಿವರೆಗೂ ನಾವು ಲಿಮಿಟ್ ಇದು ಮುಗಿಸಿದ್ವಿ. ಕರೆಕ್ಟಾ? ಓಕೆ, ಈಗ ನೆಕ್ಸ್ಟ್ ನೋಡು, ಲಾಸ್ಟ್ ಮುಗಿಸ್ಬಿಡೋಣ. ಎಂಡ್ ಏನ್ ಮಾಡೋದಂತಂದ್ರೆ, ಬನ್ನಿ ಫಂಕ್ಷನ್ಸ್ ಕೊಟ್ಟಿದ್ರು. ಫಂಕ್ಷನ್ಸ್ ಒಳಗೆ ಎಷ್ಟಿದ್ದು? ಎಕ್ಸಿಸ್ಟ್ ಇತ್ತು, ನಾಟ್ ಎಕ್ಸಿಸ್ಟ್ ಇತ್ತು. ಎಕ್ಸಿಸ್ಟ್ ಒಳಗೆ ಏನ್ ಮಾಡಿದ್ವಿ? ಕಂಟಿನ್ಯೂಸ್ ನೋಡಿದ್ವಿ, ಅಥವಾ ಡಿಸ್ಕಂಟಿನ್ಯೂಸ್ ನೋಡಿದ್ವಿ. ಹೌದಾ? ಓಕೆ, ಕಂಟಿನ್ಯೂಟಿ ಇತ್ತಂದ್ರ ಮುಂದೆ ಹೋಗ್ಬೇಕು. ಈಗ ನಾವು ಕಂಟಿನ್ಯೂಟಿ ಇತ್ತಂದ್ರ ಈ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ? ಇಲ್ಲೇ ಲಿಮಿಟ್ ಓದಿದ್ವಿ. ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಾದ್ರೆ ಲಿಮಿಟ್ ಓದಿದ್ವಿ. ಈಗ ಕಂಟಿನ್ಯೂಟಿ ಚೆಕ್ ಮಾಡಿದ್ಮ್ಯಾಗ ಡಿಫ್ರೆನ್ಶಿಯೇಬಲ್ ಅಂಡ್ ನಾನ್ ಡಿಫ್ರೆನ್ಶಿಯೇಬಲ್ ಅಂತ. ನಾಟ್ ಡಿಫ್ರೆನ್ಶಿಯೇಬಲ್ ಇದ್ರ ಅರ್ಥ ಏನ್ ಗೊತ್ತೇನು? ಈಗ ಹಿಂಗೊಂದು ಕರ್ವ್ ಐತಪ್ಪ. ಈ ಕರ್ವ್ ಅಟ್ ಎಕ್ಸ್ ಈಕ್ವಲ್ ಟು 2 ಒಳಗ ಎಕ್ಸಿಸ್ಟ್ ಐತನು? ಇವ ಏನ್ ಕೇಳ್ತಾನ? ಬದುಕೈತಿ. ಯಾಕ? ವ್ಯಾಲ್ಯೂ ಐತಿ, ಬದುಕೈತಿ. ಹಂಗಾರೆ ಬದುಕಿತ್ತಂದ್ರೆ ನೆಕ್ಸ್ಟ್ ಕ್ವಶನ್ ಏನು? ಕಂಟಿನ್ಯೂಸ್ ಐತಿ ಡಿಸ್ಕಂಟಿನ್ಯೂಸ್ ಚೆಕ್ ಮಾಡು ಅಂತ. ಕಂಟಿನ್ಯೂಸ್ ಐತಿ. ಓಕೆ, ಇವಾಗ ಕಂಟಿನ್ಯೂಸ್ ಐತಿ ಅಂತ ಹೇಳಿದ. ಕಂಟಿನ್ಯೂಸ್ ಐತಿ ಅಂದ್ಮೇಲೆ ಹಂಗಾರೆ ಅಲ್ಲಿ ನಾ ಟ್ಯಾಂಜೆಂಟ್ ಹಾಕ್ಬೋದನ್ನ ನೋಡು ಅಂತ ಹೇಳ್ತೀನಿ. ನೆಕ್ಸ್ಟ್ ಟ್ಯಾಂಜೆಂಟ್ ಹಾಕಕ್ ಬಂತಂದ್ರ ಡಿಫ್ರೆನ್ಶಿಯೇಬಲ್, ಟ್ಯಾಂಜೆಂಟ್ ಹಾಕಕ್ ಬರ್ಲಿಲ್ಲ ಅಂದ್ರ ನಾನ್ ಡಿಫ್ರೆನ್ಶಿಯೇಬಲ್. ಓಕೆ, ಟ್ಯಾಂಜೆಂಟ್ ಅಂದ್ರೆ ಏನು? ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸೇಬಣ್ಣು ತಿಂದಿರಿ? ಸೇಬಣ್ಣು ಅಥವಾ ಉಂಡಿ ಎಲ್ಲ ತಿನ್ಬೇಕಾದ್ರ ಹಿಂಗಿರ್ತೈತಿಲ್ಲ ಸೇಬಣ್ಣು. ನೀವು ಹಲ್ಲನ್ನ ಹಿಂಗಿರ್ತೈತಿ ಸೇಬಣ್ಣು. ಹಲ್ಲನ್ನ ಇಲ್ಲಿ ಒಂದು ಹಲ್ಲು ಹಚ್ಚಿ ಹಿಂಗ್ ಕಡಿತಿರೋ, ಏನ್ ಇಲ್ಲಿ ಒಂದು ಹಲ್ಲು ಹಚ್ಚಿ ಕಡಿತಿರೋ? ಹೌದಲ್ಲ? ನಿಮ್ಮ ಬಾಯಿ ಹಿಂಗಿತ್ತಂದ್ರ ಹಿಂಗೊಂದು ಹಲ್ಲು ಕಟ್ ಕಡಿತಿದ್ದ. ಇಲ್ಲಿ ಕಡೆಕ್ ಬರ್ತನ? ಇಲ್ಲ. ನಿಮ್ಮದು ಅಡ್ಡತ್ರಿ ಎಲ್ಲಿ ಕಡಿದ್ ಬರ್ತೈತಿ? ನಿನ್ನ ಹಲ್ಲು ಹಿಂಗೊಂದ್ ಎಲ್ಲಿ ಹೋಕ್ಕವು? ಹಿಂಗೆಲ್ಲ ಒಟ್ಟು ಏನೇ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ಕರು ಇದ್ದಲ್ಲೇ ಕಡಿತಿರಲ್ಲ. ಈಗ ನೋಡಪ್ಪ, ನಿಮ್ಮ ಹತ್ರ ಏನೋ ಒಂದು ತಿನ್ನಿಸಿನ ಪದಾರ್ಥ ಐತಿ ಹಿಂಗ. ಹೌದಾ? ಈ ತಿನ್ನಿಸಿನ ಪದಾರ್ಥ ಐತಲ್ಲ, ಬಿಡಿ ನಾತ. ತಿನ್ನಿಸಿನ ಪದಾರ್ಥ ಹಿಂಗಿತ್ತಂತ ತಿಳ್ಕೊಡ್ರಿ. ಇದು ನಮ್ ಸರ್ ಹೇಳಿದ್ ಹಿಂಗ ನಮಗ.
ಹಿಂಗಿತ್ತ ಅಂತ ತಿಳ್ಕೊಟ್ರಿ. ಹಿಂಗ ಇದನ್ನ ಕೂಡ್ಸಂಗಿಲ್ಲ, ಹಿಂಗಿತ್ತ ಅಂತ ತಿಳ್ಕೊಟ್ರಿ. ಈಗ ನೀ ಇಲ್ಲಿ ಕಡಿತೀಯೋ ಇಲ್ಲಿ ಕಡಿತೀಯೋ? ಇಲ್ಲಿ ಕಡಿತೀಯೋ ಇಲ್ಲಿ ಕಡಿತೀಯೋ? ಹಿಂಗ ಸ್ಟ್ರೇಟ್ ಇಟ್ ಕಡಿಬೇಕಾಗಿದ್ರೆ ಇಲ್ಲಿ ಕಡಿಯಂಗಿಲ್ಲ. ನೀ ಎಲ್ಲಿ ಕಡಿತಿ? ಇಲ್ಲಿ ಕಡಿಯಕ್ ಬರಂಗಿಲ್ಲ, ಇಲ್ಲ ಅಲ್ಲೂ ಹೋಗಂಗಿಲ್ಲ. ಟಿಲ್ಟ್ ಮಾಡ್ಬೋದ್ರಿ 90 ಡಿಗ್ರಿ ಮಾಡಿ. ಪ್ಲೇಟ್ ಅದು ಹಿಂಗೊಂದು ರೊಟ್ಟಿ ಅದು ಹಿಂಗೊಂದು ರೊಟ್ಟಿ ಅದು ಹಿಂಗ. ದಿಸ್ ಈಸ್ ಸಮಥಿಂಗ್ ಲೈಕ್ ಅ ರೊಟ್ಟಿ. ಓಕೆ, ಹಿಂಗ ರೊಟ್ಟಿ ಅದು. ನೀ ಇಲ್ಲಿ ಅಲ್ಲ ಇಲ್ಲೆಲ್ಲ ಇಟ್ಟು ಕಡಿತೀಯೋ ಏನ ಇಲ್ಲ ಇದನ್ನ ಕಡಿತೀಯೋ ಹಿಂಗ? ಸಣ್ಣ ನೋಡ್ರಿಕ್ಕಿಂತ ಒಟ್ ಮಡಿತಿದಿ ಯಾಕ? ನೀ ಮಡಿಸ್ತಿ ಯಾಕ? ಅದು ನಮ್ಮ ಬಾಯಿ ಏನಿರ್ತೈತಲ್ಲ, ಬಾಯಿ ಹಿಂಗ 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 ಅಲ್ಲು ಮ್ಯಾಗಲು ಕೆಳಗಲು ಕೆಳಗಲು ಹಿಂಗ ಅಲ್ಲಿತ್ತಂದ್ರ ನಿಂದು ಹಿಂಗ್ ಸರ್ಫೇಸ್ ಹಿಂಗ್ ಕಡ್ಯಾಕ್ ಬರಂಗಿಲ್ಲ ನಿನಗ. ಹೌದಾ? ಅದಕ್ಕೆ ಇದನ್ನ ಅಲ್ಲಿ ಏನ್ ಮಾಡ್ತಿದ್ನ, ಒಂದ್ ಹಿಂಗ 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 ಅಲ್ಲು ಇನ್ನೊಂದ್ ಹಿಂಗ ಹಿಂಗ ಅಲ್ಲು ಮಾಡಿ ಹಿಂಗ್ ಕಟ್ ಮಾಡ್ತಿ. ಯಾಕ? ದಟ್ ಈಸ್ ಕಾಲ್ಡ್ ಅಸ್ ನೀ ಏನ್ ಮಾಡಕತ್ತಿ? ಬಾಯಿಲೆ ಡಿಫ್ರೆನ್ಶಿಯೇಟ್ ಮಾಡಕತ್ತಿ. ಅದೇನಿತ್ತಲ್ಲ ಅದು ಪೀಸ್ ಆಫ್ ಬ್ರೆಡ್ ಏನಿತ್ತಲ್ಲ ಅದು, ಇದನ್ನ ನೀ ಹಿಂಗ ಏನ್ ಮಾಡಕತ್ತಿದ್ನ? ಡಿಫ್ರೆನ್ಶಿಯೇಟ್ ಕಡಿಯಕತ್ತಿದ್. ಇದನ್ನ ಕಡಿಯೋದು ಎಲ್ಲಿ ಕಡಿತೈತಿ ಅಂದ್ರೆ ನಾವು ಟ್ಯಾಂಜೆಂಟ್ ಎಲ್ಲಿ ಹಾಕಕ್ ಬರುತ್ತೆ ನೋಡು, ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಅದಕ್ಕೆ dy/dx ಅಂತಂದ್ರ ನಾವು ಟ್ಯಾನ್ ಥೀಟಾ ಅಂತೀವಿ. dy/dx ಗೆ ಟ್ಯಾನ್ ಥೀಟಾ ಅಂದ್ರೆ ಏನು? ಅದು. ಅಥವಾ ಇದಕ್ಕೆ ಇನ್ನೊಂದು ಏನಂತ ಹೇಳಿ ಸ್ಲೋಪ್ ಅಂತ ಕರೀತಾರೆ. ಅದಕ್ಕೆ ಸ್ಲೋಪ್ ಅಂದ್ರೆ ಏನು? ನೀ ಇಲ್ಲಿ ಸ್ಲೋಪ್ ಹಾಕಕ್ ಬರ್ತೈತಿ, ಬಟ್ ಇಲ್ಲಿ ಸ್ಲೋಪ್ ಹಾಕಕ್ ಬರ್ತಾನೆ, ಟ್ಯಾಂಜೆಂಟ್ ಹಾಕಕ್ ಬರ್ತಾನೆ. ಇಲ್ಲಿ ಟ್ಯಾಂಜೆಂಟ್ ಅಂದ್ರೆ ಒಂದು ಪಾಯಿಂಟ್ ಒಳಗೆ ಲೈನ್ ಇದಾಗಬೇಕಲ್ಲ, ಒಂದ್ ಸಣ್ಣ ಪಾಯಿಂಟ್ ತಗೋಬೇಕು, ಆ ಪಾಯಿಂಟ್ಗೆ ಏನ್ ಮಾಡ್ಬೇಕು? ಹಿಂಗ್ ಲೈನ್ ಹೋಗ್ಬೇಕು. ಇದು ಟ್ಯಾಂಜೆಂಟ್ ಇದು. ಬಟ್ ಇಲ್ಲಿ ಟ್ಯಾಂಜೆಂಟ್ ಹಾಕ್ತೇನೆ, ಇಲ್ಲಿ ಬರಂಗಿಲ್ಲ. ಹಾ, ಅಂದ್ರ ನನ್ನದು ಇಕ್ವೇಶನ್ ಏನೋ ಐತಪ್ಪ, ಹಿಂಗೈತೆ ಒಂದು ಇಕ್ವೇಶನ್. ಈಗ ನನಗೆ ಗೊತ್ತಾಗ್ತದ, ಈಗ ನಾನು ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿ ಹೇಳ್ಬೇಕಾಗೈತಿ, ವೆದರ್ ದಿಸ್ ಇಸ್ ಡಿಫರೆನ್ಷಿಯಬಲ್ ಎಟ್ ದಿಸ್ ಪಾಯಿಂಟ್? ನೋ. ಇಸ್ ಇಟ್ ಡಿಫರೆನ್ಷಿಯಬಲ್ ಎಟ್ ದಿಸ್ ಪಾಯಿಂಟ್? ಯಸ್, ಬಿಕಾಸ್ I can draw tangent at that point. Here I can draw tangent at that point. Here I can draw tangent at that point. ಹಂಗಾರೆ ಎಲ್ಲಿ ಟ್ಯಾಂಜೆಂಟ್ ಹಾಕಕ್ ಬರಲ್ಲ ನಿನಗ? ಫ್ಲಾಟ್ ಇದ್ದಲ್ಲೇ ಹಾಕಕ್ ಬರಲ್ಲ. ಹಂಗ ನಿನಗ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದ ಅಂತ ತಿಳ್ಕೊ. ಈ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಐತಿ, ಓಕೆ, ಎಕ್ಸಿಸ್ಟ್ ಐತಿ, ಓಕೆ. ಇಸ್ ಇಟ್ ಡಿಫ್ರೆನ್ಶಿಯೇಬಲ್? ಅಲ್ಲಿ ನಾ ಕಡಿಬೋದನ್ನ, ಅದನ್ನ ಅಲ್ಲಿ ಕಟ್ ಮಾಡ್ಬೋದನ್ನ, ಅದನ್ನ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಾರೆ ನಾ ಏನ್ ಮಾಡ್ಬೇಕು? ಇದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಬೇಕು. ಇದನ್ನೇನ್ ಮಾಡ್ಬೇಕು? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ ಮಾಡಿ ಎಕ್ಸ್ ಪುಟ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ ಮಾಡಿ ಎಕ್ಸ್ ಪುಟ್ ಮಾಡಿದೆ ಅಂದ್ರೆ ಅದೇನಾಗುತ್ತ? ಅದು ಎಕ್ಸಿಸ್ಟ್ ಆತು ಅಂತಂದ್ರ ಅದು ಡಿಫ್ರೆನ್ಶಿಯೇಬಲ್. ಅದು ಡಿಫ್ರೆನ್ಶಿಯೇಬಲ್. ಅದು ಎಕ್ಸಿಸ್ಟ್ ಆಗ್ಲಿಲ್ಲ ಅಂತಂದ್ರ ನಾನ್ ಡಿಫ್ರೆನ್ಶಿಯೇಬಲ್. ಜೀರೋ ಇಸ್ ಎಕ್ಸಿಸ್ಟೇಬಲ್. 0/0 ಬಂತಂದ್ರೆ ನಾಟ್ ಎಕ್ಸಿಸ್ಟ್. ಅರ್ಥ? ದೇರ್ಫೋರ್ ಹಂಗ್ ಚೆಕ್ ಮಾಡೋದು. ತಿಳಿತಾ? ಅಂದ್ರೆ ಓವರ್ ಆಲ್ ಕ್ಯಾಲ್ಕುಲಸ್ ಏನ್ ಹೇಳಕತೈತಿ? ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಓವರ್ ಆಲ್ ಇಲ್ಲಿವರೆಗೆ ಲಿಮಿಟ್, ಕಂಟಿನ್ಯೂಟಿ, ಡಿಫ್ರೆನ್ಶಿಯಬಿಲಿಟಿ ಏನ್ ಹೇಳಕತೈತಿ ಅಂದ್ರ, ನನಗ y = f ಆಫ್ ಎಕ್ಸ್ ಅನ್ನೋದನ್ನ ಯೂಸ್ ಮಾಡಿಕೊಂಡು ಈ ಲಿಮಿಟ್, ಕಂಟಿನ್ಯೂಟಿ, ಎಕ್ಸಿಸ್ಟ್, ನಾಟ್ ಎಕ್ಸಿಸ್ಟ್, ಡಿಫ್ರೆನ್ಶಿಯಬಿಲಿಟಿ ನೋಡಿ ಆ ಕರ್ವ್ದ ನೇಚರ್ನ ಸರಿಯಾಗಿ ಅರ್ಥ ಮಾಡ್ಕೊಳಕತ್ತೀನಿ ನಾನು. ತಿಳಿತಾ? ಇದೇ ಕರ್ವ್ನ ಚಂದಾಗಿ ಅರ್ಥ ಮಾಡ್ಕೊಂಡೆ, ನೆಕ್ಸ್ಟ್ ಇನ್ನೊಂದ್ ಕಡೆ ಬರ್ತದ ಮ್ಯಾಕ್ಸಿಮಾ ಮಿನಿಮಾ, ಮ್ಯಾಕ್ಸಿಮಾ ಮಿನಿಮಾ, ಮತ್ತೆ ಹಿಂಗ 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 ಹಿಂಗ್ ಬರ್ತದ. ಇದು ಲೋಕಲ್ ಮಿನಿಮಾ, ಲೋಕಲ್ ಮಿನಿಮಾ, ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ, ಗ್ಲೋಬಲ್ ಮ್ಯಾಕ್ಸಿಮಾ. ಅಂದ್ರೆ ಟೋಟಲ್ ಆ ಕರ್ವ್ನ ಅರ್ಥ ಮಾಡ್ಕೊಳಕ ಟ್ರೈ ಮಾಡಕತ್ತೀನಿ. ಯಾರಿಂದ? ಡಿಫ್ರೆನ್ಶಿಯಬಿಲಿಟಿ, ಲಿಮಿಟ್, ಕ್ಯಾಲ್ಕುಲಸ್ ಎಲ್ಲ ಕಡೆ ಅಪ್ಲೈ ಆಗ್ತದೆ. ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಎಲ್ಲಿ ಅಪ್ಲೈ ಆಗ್ತದೆ ಅಂದ್ರೆ, ಇನ್ನು ಮುಂದೆ ಬರ್ತಾ 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 ಹೋಗ್ತದ. ಈಗ ಸರ್ಫೇಸ್ ಅಂತ ಬರ್ತಾವ, ಈ ವೆಕ್ಟರ್ಸ್ ಹೇಳ್ತಿರ್ತಿಲ್ಲ ಅವಾಗ ಬರಾಕತ್ತ. ಈಗ ನಿಮಗೆ ಹೆಂಗ್ ಹೇಳ್ಬೇಕಪ್ಪ ಅಂತಂದ್ರ, ನೋಡು, ಸೈನ್ಸ್ ಎಷ್ಟು ಮುಂದುವರೆದೈತಿ ಅಥವಾ ಮ್ಯಾಥ್ಸ್ ಎಷ್ಟು ಮುಂದುವರೆದೈತಿ ಅಂತ ಹೇಳಿ. ಈಗ ನೀನು ಒಂದು ಕಪ್ಪು ನೀರು ತಗೋ, ಒಂದು ಕಪ್ ಆಫ್ ವಾಟರ್ ತಗೊಂಡು, ಕಪ್ ಮ್ಯಾಲ ಕೆಳಗೆ ನೋಡಿದ್ರೆ ಹೊಡೆಬಿಟ್ಟಿರ್ತದೆ. ತಗೊಂಡು ಒಂದು ಡ್ರಾಪ್ ಇಂಕ್ ತಗೋ. ಇದನ್ನ ನಾನು ಮಾಡಿದ್ದೀನಿ. ಇದನ್ನ ಒಂದು ಡ್ರಾಪ್ ಏನ್ ತಗೋ? ಇಂಕ್ ತಗೋ. ಈ ಒಂದು ಡ್ರಾಪ್ ಇಂಕ್ ಅನ್ನ ನೀನು ಈ ನೀರೊಳಗಡೆ ಹಾಕಿದ್ರೆ, ಅದು ಒಂದೇನೋ ಶೇಪ್ ತಗೊಂತೈತಲ್ಲ, ಹಿಂಗ ತಗೊಂತೈತಿಲ್ಲ, ಹಿಂಗ ಸ್ಪ್ರೆಡ್ ಆಕೈತಿಲ್ಲ, ಅದು ಸ್ಪ್ರೆಡ್ ಆಕೈತಿ.
ಓಕೆ ಸ್ಪ್ರೆಡ್ ಆಗ್ಬೇಕಾದ್ರ ಹಿಂಗೆ ಸ್ಪ್ರೆಡ್ ಆಗ್ಬೇಕಾದ್ರ ಈ ಇಂಕದ್ದು ಪ್ರಾಪರ್ಟಿ, ಇಂಕದ್ದು ವಿಸ್ಕಾಸಿಟಿ, ಹೌದಾ, ಇದ್ರದ್ದು ಏರ್ದು ರೆಸಿಸ್ಟೆನ್ಸು, ಆಮೇಲೆ ನೀರದ್ದು ವಿಸ್ಕಾಸಿಟಿ, ನೀರು ಪ್ರಾಪರ್ಟಿ, ಡೆನ್ಸಿಟಿ ಗಿನ್ಸಿಟಿ, ಟೆಂಪರೇಚರು ಅವೆಲ್ಲ ತಗೊಂಡು ನಾನು FEM ಅಂತೇಳಿ ಒಂದು ಅನಾಲಿಸಿಸ್ ಐತಿ. FEM ಮ್ಯಾಥ್ಸ್ ಒಳಗೆ ಹಾಕಿದ್ನಂದ್ರೆ ನನಗೆ ಇವೆಲ್ಲ ಪ್ರಾಪರ್ಟಿ ಎಕ್ಸು ವೈ ಜೆಡ್ ಅವು ಏನು ರಿಲೇಷನ್ಸ್ ಅದ ನೋಡು ಅವನ್ನೆಲ್ಲ ಯೂಸ್ ಮಾಡಿ ನಾನು ಇದನ್ನ ಎಕ್ಸಾಕ್ಟ್ಲಿ ಹಿಂಗೆ ಆಗುತ್ತಾ ಅಂತ ನಾ ಪ್ರೆಡಿಕ್ಟ್ ಮಾಡ್ಬೋದು. ಈಗೆಲ್ಲ ನಾವು ಏನ್ ಆಟ ಆಡಕತ್ತೀವಿ ಹೇಳು, ಎಕ್ಸ್ ವೈ ಸೈನು ಕಾಸು ಟ್ಯಾನ್ ಹಿಂಗ್ ಮಾಡಕತ್ತೀವಿ, ಎಲ್ಲದ್ರೊಳಗೆ ಎಕ್ಸ್ 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 ಹಾಕಕತ್ತೀವಿ. ನಾವ್ ಹಿಂಗ್ ಮಾಡವಲ್ವಿ, ಏನದು ಸೈನ್ ಮ್ಯೂ ಅನ್ನವಲ್ವಿ ನಾವು. ಮ್ಯೂ ಅಂದ್ರೆ ಏನು? ವಿಸ್ಕೋಸಿಟಿ. ವಿಸ್ಕೋಸಿಟಿ ವೇರೀಸ್ ವಿತ್ ಟೆಂಪರೇಚರ್. ಹಂಗಾರ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಗೊತ್ತೈತಿ ನಮಗ, ಬಟ್ ವಿಸ್ಕೋಸಿಟಿ ಈಕ್ವಲ್ ಟು ಎಫ್ ಆಫ್ ಟೆಂಪರೇಚರ್ ಗೊತ್ತಿಲ್ಲ ನಮಗೆ ಇನ್ನ. ಮ್ಯಾಥ್ಸ್ ನಾವು ಬರೇ ನಮಗೆ ಇದನ್ನ ಅಷ್ಟೇ ಹೇಳಿ ಕಳಿಸ್ತಾನ, ಏನಂತ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಳಿಸಿ ಬಿಡ್ತಾರ ನಮಗ. ತಡಿ ಬರಿತೀನಿ, ಇದನ್ನ ಆಫ್ ಮಾಡಿಬಿಡಮ್. y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಲಿಸ್ಯಾರ ನಮಗ, ಹೌದಾ? ಬಟ್ ನಮಗ ಮ್ಯೂ ಈಕ್ವಲ್ ಟು ಎಫ್ ಆಫ್ ಟೆಂಪರೇಚರ್ ಹೇಳಿಲ್ಲ. ಟೆಂಪರೇಚರ್ ಜಾಸ್ತಿ ಆದಂಗೆಲ್ಲಿ ವಿಸ್ಕೋಸಿಟಿ ಏನಕ್ಕೈತಿ? ಕಡಿಮೆ ಆಕೈತಿ, ಕಡಿಮೆ ಆಕೈತಿ. ಹಂಗಾದ್ರ ಮ್ಯೂ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಫ್ ಆಫ್ ಟಿ. ಎಫ್ ಆಫ್ ಟಿ ಓಕೆ, ಹೆಂಗ್ ಕಡಿಮೆ ಆಕೈತಿ? ಲೀನಿಯರ್ಲಿ ಕಡಿಮೆ ಆಕೈತೋ, ಪ್ಯಾರಾಬಲಿಕಲಿ ಕಡಿಮೆ ಆಕೈತೋ, ಎಕ್ಸ್ಪೋನೆನ್ಷಿಯಲಿ ಕಡಿಮೆ ಆಕೈತೋ, ಸೈನಸಾಯ್ಡಲಿ ಕಡಿಮೆ ಆಕೈತೋ, ಲಾಗರಿಥಮಿಕಲಿ ಕಡಿಮೆ ಆಕೈತೋ ಗೊತ್ತಿಲ್ಲ. ಓಕೆ, ಅದನ್ನ ಕಂಡು ಹಿಡ್ಕೊಂಡು ನಾ ಏನಾದ್ರು ಮ್ಯೂ ಈಕ್ವಲ್ ಟು ಸಮಥಿಂಗ್ 1 ಡಿವೈಡೆಡ್ ಬೈ ಲಾಗ್ ಆಫ್ ಟಿ ಪ್ಲಸ್ ಏನೇನೇನೋ ಬರ್ದ್ನಿ ಅಂತ ತಿಳ್ಕೊ, ಅವಾಗ ನಿನಗೊಂದು ಇಕ್ವೇಶನ್ ಸಿಕ್ತು. ಈಗ ಕೇಳ್ತೀನಿ, ಅಟ್ ಟೆಂಪರೇಚರ್ ಟಿ ಈಕ್ವಲ್ ಟು 25 ಡಿಗ್ರಿ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಹಿಡ್ದ. ಆಮೇಲೆ ಅಟ್ ಟೆಂಪರೇಚರ್ ಟಿ ಮಾರ್ನಿಂಗ್ ಇದು ಕಾಫಿ ಕರಗುತ್ತೋ ಇಲ್ಲೋ, ಅದೇನದು ಹಾಕಿನಲ್ಲ ಡ್ರಾಪ್ ಆಫ್ ಇಂಕ್, ಅದು ಕರಗುತ್ತೋ ಇಲ್ಲೋ, ಸ್ಪ್ರೆಡ್ ಆಗುತ್ತೋ ಇಲ್ಲೋ, ಮುಂಜಾನೆ ಆಗುತ್ತೋ ಇಲ್ಲೋ, ಮಧ್ಯಾಹ್ನ ಆಗುತ್ತೋ ಇಲ್ಲೋ, ಇವೆಲ್ಲ ಮಾಡಿ 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 ಪ್ರೆಡಿಕ್ಟ್ ಮಾಡಿ ಇದು ಕರ್ವ್ದು ನೇಚರ್ ಎಲ್ಲಿ ಮ್ಯಾಕ್ಸಿಮ, ಎಲ್ಲಿ ಮಿನಿಮ, ಎಲ್ಲಿ ಸಣ್ಣದು, ಎಲ್ಲಿ ದೊಡ್ಡದು ಎಲ್ಲ ಆಗುತ್ತಾ ನೋಡಿ ಏನ್ ಮಾಡ್ತೀವಿ, ಅದು ಏನ್ ಶೇಪ್ ತಗೊಳ್ತದಲ್ಲ ಅದನ್ನ ಕಂಡುಹಿಡ್ತೀವಿ. ಇದ್ರದ್ದು ಅಪ್ಲಿಕೇಶನ್ ಎಲ್ಲೆಲ್ಲಿ ಆಗೈತೆ ಅಂತ ಕೇಳಿದೆಲ್ಲ, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಸಣ್ಣ ಹುಡುಗರಿದ್ದಾಗ ನಾವು ಆಟ ಆಡೀವಿ, ವಿಡಿಯೋ ಗೇಮ್ಸ್ ಆಡಿರಿ. ವಿಡಿಯೋ ಗೇಮ್ಸ್ ಆಡ್ಬೇಕಾದಾಗ ಒಂದು ರೋಡ್ ಇರ್ತೈತಿ ಹಿಂಗೆ, ಹೌದಾ? ರೋಡ್ ಒಳಗೆ ಹಿಂಗೆ ಒಂದು NH ಇರ್ತೈತಿ, ಹಿಂಗೆ ನಿನ್ನ ಕೈಯಾಗ ಇರ್ತೈತಿ. ಇದು ಇಲ್ಲಿ ಕೆಳಗೆ 2 ಬಟನ್ ಇರ್ತವೆ ನಿನಗೆ, ಇಲ್ಲಿ ಒಂದು ಗಾಡಿ ಇರ್ತೈತಿ. ಹಿಂಗೆ ಏನ್ ಮಾಡ್ತೈತಿ ಇದು? ಇಲ್ಲ, ಇದು ಓಡಂಗಿಲ್ಲ. ಇವು ಬರ್ತಿರ್ತಾವ, ಇವು ನೀ ಏನ್ ಮಾಡ್ತಿ, ಇದು ಈ ಕಡೆ ಸರ್ತಿ, ಈ ಕಡೆ ಸರ್ತಿ, ಈ ಕಡೆ ಸರ್ತಿ, ಈ ಕಡೆ ಸರ್ತಿ, ಏನಾರ ಮಾಡಿ ಇವು ಬರೋವನ್ನ ಬದುಕಿಸಿವಂತಿರ್ತೀವಿ. ತಿಳಿದಿಲ್ಲ? ಇದಕ್ಕೇನಿದು, ಬಿಕಾಸ್ ಅವ ಮ್ಯಾಥ್ಸ್ ಇನ್ನೂ ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ. ಅವಾಗ ಏನಾಗುತ್ತೆ, ನಿನಗೆ ಓನ್ಲಿ 1 ಡೈಮೆನ್ಷನ್ ಕೊಟ್ರು. ಆಮೇಲೆ ಅಪ್ಗ್ರೇಡ್ ಆಯ್ತು ಅಂತ ತಿಳ್ಕೊ. ಅಪ್ಗ್ರೇಡ್ ಆದ್ಮೇಲೆ ಏನ್ ಮಾಡಿದ್ರು, ವಿಡಿಯೋ ಗೇಮ್ ಎಂತ ಬಂದ್ವಪ್ಪ, ಡೇವ್ ಬಂದು. ಡೇವ್ ಅಂತ ಆಡ್ತಿದ್ವು ಸಣ್ಣರಿದ್ದಾಗ. ಡೇವ್ ಅಂತಂದ್ರೆ ಏನ್ ಗೊತ್ತೇನ, ಹಿಂಗೊಂದು ಕಂಬ ಇರ್ತೈತಿ, ಇಲ್ಲೊಂದು ಏನೋ ತೆಗ್ಗಿರ್ತೈತಿ, ಒಬ್ಬ ಮನುಷ್ಯ ಓಡಾಡ್ತಿರ್ತಾನ ನಾವು, ಒಬ್ಬವ ಮನುಷ್ಯ ಹಿಂಗ್ ಓಡಾಡ್ತಿರ್ತಾನ ನಾವು, ಟಿಂಕ್ 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 ಅಂತ ಬರ್ತಾನ. ನೀವೊಂದು ಬಟನ್ ಸ್ಪೇಸ್ ಬಟನ್ ಇರ್ತೀರಿ, ಹಿಂಗ್ ಮ್ಯಾಲೆ ಹೋಗಿ ಹಿಂಗ ಬೀಳ್ತಾನ, ಮತ್ತೆ ಟಿಂಕ್ 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 ಅಂತ ಹೋಗ್ತಾನ. ಮತ್ತೆ ಜಂಪ್ ಆದ್ರೆ ಹೆಂಗ್ ಮಾಡ್ತಾನವ, ಸ್ಟ್ರೇಟ್ ಲೈನ್ ಜಂಪ್ ಮಾಡಕತ್ತಾನವ, ಸ್ಟ್ರೇಟ್ ಲೈನ್ ಜಂಪ್ ಮಾಡಕತ್ತಾನ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಸೈನ್ಸ್ ಇಂಪ್ರೂವ್ಮೆಂಟ್ ಆಗಿ ಮ್ಯಾಥ್ಸ್ ಇಂಪ್ರೂವ್ಮೆಂಟ್ ಆಕೈತಿ. ಅವಾಗ ಸ್ಟ್ರೇಟ್ ಲೈನ್ ಬಿಡ್ತಾರ, ಅಂದ್ರೆ x⁴ ಇದ್ದಿದ್ದು ಬಿಡ್ತಾರ, x² ಕಂಡು ಹಿಡಿತಾರ. ಅವಾಗ ಏನಾಕೈತದು, ಅವಾಗ ಇವ ಏನಂತ ಟಿಂಗ್ 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 ಅಂತ ಬರ್ತಾನಿಲ್ವಾ, ಹಿಂಗ್ ಜಂಪ್ ಮಾಡ್ತಾನ, ಜಂಪ್ ಮಾಡ್ತಾನೆ. ಮತ್ತೆ ಸ್ವಲ್ಪ ತಗೋತಾನ, ಹಿಂಗ್ ಜಂಪ್ ಮಾಡ್ತಾನೆ. ರಿಯಲಿಸ್ಟಿಕ್ ಬರಕತ್ತಾರ. ಓಕೆ, ಈಗ ಬರ್ತಾ 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 ಏನ್ ಮಾಡ್ತಾರ, ನೆಕ್ಸ್ಟ್ ಹಿಂಗ್ ಜಂಪ್ ಮಾಡ್ತಿರ್ತಾನ, ಹಿಂಗ್ ಜಂಪ್ ಮಾಡ್ತಾ 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 ನಿಂದ್ರೋದು ಅದು ಇದು ಮಾಡೋದು, ಜಂಪ್ ಮಾಡ್ತಾನ. ಇಂಥವೆಲ್ಲ ಬಂದು ಮತ್ತೆ ಮ್ಯಾಥ್ಸ್ ಇಂಪ್ರೂವ್ಮೆಂಟ್ ಆಯ್ತು. ಈಗ ಏನ್ ಮಾಡಕತ್ತೀರಿ, ಈಗ ಗೇಮ್ಸ್ ಎಂತ ಬಂದವ, ರಿಯಲಿಸ್ಟಿಕ್ ಗೇಮ್ಸ್. ಕ್ರಿಕೆಟ್ ಕಣ್ಣಾಗ ವರ್ಚುವಲ್ ಕ್ಯಾಮ್ರಾ ಹಾಕೊಂಡು ನೀನ ಬ್ಯಾಟ್ ಹಿಡ್ಕೊಂಡು ಬಾಲ್ ಹಿಡ್ಕೊಂಡು ನೀವು ಒಬ್ಬನ ಆಡ್ತಿರ್ತೀವಿ, 11 ಮಂದಿ ಇರ್ತಾರ, ನಿನ್ ಕೈ ಬರೇ ಚಸ್ಮಾಟ ಇರ್ತೈತಿ, ಆಟ ಆಡ್ತೀವಿ. ಓಕೆಪ್ಪ, ದೊಡ್ಡ ದೊಡ್ಡ ಪಿಕ್ಚರ್ ನೋಡಿರಿ, ಯಾವ್ಯಾವ ಪಿಕ್ಚರ್ ನೋಡಿರಿ? ಈಗ ಯಾವ್ದೋ ಒಂದು ಪಿಕ್ಚರ್ ಒಳಗಡೆ ಒಂದು ದೊಡ್ಡ ಕಾರಪ್ಪ, ಇದೊಂದು ಕಾರು, ಇವೆರಡು ಕಾರ್ ಬಂದು ಎಕ್ಸ್ಟೆಂಡ್ ಮಾಡಿಸ್ತಾರ. ಎಕ್ಸ್ಟೆಂಡ್ ಮಾಡಿಸಿದ್ಮ್ಯಾಗ ಇವು ದೊಡ್ಡದೊಂದು ಬ್ಲಾಸ್ಟ್ ಆಕೈತಿ, ಇಲ್ಲೊಂದು ಬ್ಲಾಸ್ಟ್ ಆಕೈತಿ. ಓಕೆ, ಹಂಗಾಗತ್ತೆ ಅಂತ ಯಾರಿಗ್ ಗೊತ್ತದು? ಹೆಂಗ್ ಗೊತ್ತದು? ಹೌದಾ? ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರೇನು ಕರೆ ಅಂದ್ರೆ ಕಾರು ಡಮ್ ಅನ್ಸ್ತಾರ ನಾವು. ಮತ್ತೆ ಹೆಂಗ? ಸಾಫ್ಟ್ವೇರ್ ಬರ್ದಿಟ್ರ, ಸಾಫ್ಟ್ವೇರ್ ಒಳಗಡೆ ಇಕ್ವೇಶನ್ಸ್ ಹಾಕ್ಯಾರ, ಸಾಫ್ಟ್ವೇರ್ ಒಳಗಡೆ ಪ್ರಾಪರ್ಟೀಸ್ ಹಾಕ್ತಾರೆ. ಏನಂತ, ಕಾರು ಇಂಥ ಮೆಟಲ್ಲು ಇಷ್ಟು ಡೆನ್ಸಿಟಿ,
ಇಷ್ಟು ಇಂತಲ್ ಜಾಯಿಂಟ್ಸ್ ಅದಾವ, ನೀವು ಸ್ಟಾರ್ಟ್ ಪ್ರೋ ಮಾಡ್ತಿರಲ್ಲ, ಇಂತಲ್ ಜಾಯಿಂಟ್ಸ್ ಅದಾವ, ಇಂತಲ್ ವೆಲ್ಡಿಂಗ್ ಆಗೈತಿ, ಇಂತ ಕಾರ್ ಇದು. ಆಮೇಲೆ ಎದುರಿಗೆ ಬರ್ತಕ್ಕಂಥದ್ದು ಬಂಡಿ ಕಟ್ಟಿಗೆದೈತಿ, ಕಟ್ಟಿಗೆ ಡೆನ್ಸಿಟಿ ಇಷ್ಟ ಐತಿ, ಇಲ್ಲ ಡಯಾಮೀಟರ್ ಹಿಂಗ್ ಐತಿ, ಸಾಯಿಲ್ ಇಂಥದೈತಿ, ಎಲ್ಲಾ ಪ್ರಾಪರ್ಟಿನ ಸಾಫ್ಟ್ವೇರ್ ಒಳಗೆ ಹಾಕಿ ಒಂದ್ ಬಟನ್ ಹೊಡೆದ್ಬಿಟ್ರೆ ಈಗ ಗಾಡಿ ಮತ್ತೆ ಬಂಡಿ ಎರಡು ಡಿಕ್ಕಿ ಹೊಡೆದ್ರೆ ಕರೆಕ್ಟ್ ಆಗಿ ಗಾಲಿ ಎಲ್ಲಿ ಮುರಿದೈತಿ ಗೊತ್ತಾಕೈತಿ. ತಿಳಿತಾ? ಇವಕ್ಕೆ ಏನಂತಾರೆ? ಇವಕ್ಕ ಇವೆಲ್ಲ ಸಾಫ್ಟ್ವೇರ್ಸ್ ಹೆಂಗ್ ಕಂಡಿಡಿದ್ರು? ಮ್ಯಾಥ್ಸ್ ಇಂದ. ಸ್ಪೈಡರ್ ಮ್ಯಾನ್ ಮೂವಿ ಮಾಡಿದ್ರಲ್ಲ, ಮೂವಿ ಒಳಗಡೆ ಯಾವ್ದು ರಿಯಾಲಿಟಿ ಒಳಗಿಲ್ಲ, ಎಲ್ಲ ಅಲ್ಲಿಂದ ಇಲ್ಲಿ ಜಂಪ್ ಮಾಡ್ತಾನೆ, ಎಲ್ಲ ಸ್ಪೈಡರ್ ಮ್ಯಾನ್ ಎಲ್ಲ ಇದೆ. ಇದೆಲ್ಲ ಏನಿದು? ನಮ್ಮ ಮ್ಯಾಥ್ಸ್. ಈಗ ನಿಮ್ಗೆ ಬರೀ ಎಂಟರ್ಟೈನ್ಮೆಂಟ್ ಲೆವೆಲ್ ಒಳಗೆ ಹೇಳಿದೆ. ಓಕೆಪ್ಪ. ಈಗ ಸ್ಯಾಟಲೈಟ್ ಐತಿ. ಸ್ಯಾಟಲೈಟ್ ಒಳಗಡೆ ಹಿಂಗೊಂದು ಪುಟ್ಟಿ ಇಟ್ಟಿರ್ತಾರ ಅಂದ್ಮೇಲೆ ಇಲ್ಲಿಂದ ಏನು ಬರ್ತಾವ? ಈಗ ವೇವ್ಸ್ ಬರ್ತಾವ. ನಿನ್ನ ಮನಿ ಇಲ್ಲಿ ಐತಿ, ಇನ್ನೊಬ್ರ ಮನಿ ಇಲ್ಲಿ ಐತಿ, ಇವನಿಗೆ ಟವರ್ ಬರಂಗಿಲ್ಲ, ಇವನಿಗೆ ಬರ್ತೈತಿ. ಹಂಗಾರ ಇದು ಯಾವ ಇಕ್ವೇಶನ್ ಒಳಗೆ ಸ್ಪ್ರೆಡ್ ಆಗತೈತಿ? ಯಾರಿಗೆ ಗೊತ್ತೈತಿ ಇದು? ಇದೆಲ್ಲ ಏನಿದು? ಇಕ್ವೇಶನ್ಸ್. ತಿಳಿತಾ? ಇವೆಲ್ಲ ಮ್ಯಾಥ್ಸ್. ಇದು ಇದೇ ಫೋರಿಯರ್ ಟ್ರಾನ್ಸ್ಫಾರ್ಮರು, ಜೆಡ್ ಟ್ರಾನ್ಸ್ಫಾರ್ಮರು, ಲ್ಯಾಪ್ಲಾಸ್ ಇಕ್ವೇಶನ್ಸ್ ಇವೆಲ್ಲ ಬಂದಿರೋದ್ರಿಂದ ಕಮ್ಯುನಿಕೇಶನ್ ಡೆವಲಪ್ ಆಗೈತಿ. ಅದಕ್ಕೆ ಸಿವಿಲ್ ಇಂಜಿನಿಯರ್ಸ್ ಜಾಸ್ತಿ ಯೂಸ್ ಮಾಡಲ್ಲ ಲ್ಯಾಪ್ಲಾಸ್ ಇಕ್ವೇಶನ್ಸ್, ಫೋರಿಯರ್ ಸೀರೀಸ್. ಯಾರು ಯೂಸ್ ಮಾಡ್ತಾರೆ? E&C ಅವರು. ಬಿಕಾಸ್ ಅವರಲ್ಲಿ ಸಿಗ್ನಲ್ಸ್ ಏನ್ ಜಂಪ್ ಆಕೋಲ್ಲ, ಹಂಗೆ ಜಂಪ್ ಆಕೋ. ನಾವೇನು ಯೂಸ್ ಮಾಡ್ತೀವಿ? ನಾವು ಟೆಂಪರೇಚರ್ ಚೇಂಜಸ್ಸು, ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ನು, ಓಕೆ, ಇಂಥವೆಲ್ಲ ಯೂಸ್ ಮಾಡ್ತೀವಿ. ಹಂಗ ಮ್ಯಾಥ್ಸ್ ಎಲ್ಲ ಕಡೆ. ದಟ್ಸ್ ವೈ ಇಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಮುಂದೆ ಓದಂಗಿಲ್ಲ ನಿಮಗೆ ತಿಳಿತದೆ. ಎಲ್ಲಿ ನಿಮಗೆ ಭೇಟಿ ಮಾಡಿಸ್ತೀನಿ ಗೊತ್ತಾ ಇದನ್ನ? ಮ್ಯಾಥ್ಸ್ ಅನ್ನ ಓಪನ್ ಚಾನಲ್ ಫ್ಲೋ ಒಳಗಡೆ. ಆಮೇಲೆ ಇನ್ನೂ ಚಂದಾಗಿ ಭೇಟಿ ಮಾಡಿಸ್ಬೇಕಿದ್ದ, ದಿನ ಭೇಟಿ ಮಾಡಿಸ್ಬೇಕಿತ್ತಂದ್ರ ಇದ್ರೊಳಗಡೆ ಕೈನಮೆಟಿಕ್ಸ್ ಆಫ್ ಫ್ಲೂಯಿಡ್ ಫ್ಲೋ ಅಂತ ಬರ್ತೈತಿ. ಅಲ್ಲಿ ನಿಮ್ಗೆ ಇದನ್ನ ಕೊಟ್ಟಿರಿ, dy/dx ಈಕ್ವಲ್ ಟು ಅಂದ್ರ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಕ್ವಲ್ ಟು 0 ಅಂತೇನೋ ಬಂದಿರ್ತಾನ. ಫೈ ಸ್ಟ್ರೀಮ್ ಫಂಕ್ಷನ್ನು, ಸೈ ಇವೆಲ್ಲ ಬರ್ತಾವಿಲ್ಲ. ಇದ್ರೊಳಗೆ ಏನ್ ಬರ್ತದ? ನೀವು ಫ್ಲೂಯಿಡ್ ಮಾಡೆಲ್ಸ್ ಅನ್ನ ಸ್ಟಡಿ ಮಾಡ್ತೀವಿ. ಡ್ಯಾಮ್ ಹಿಂಗ ಹೊಡಿತಂದ್ರ ಈ ನೀರು ಎಷ್ಟು ಊರ್ನ ಮುಟ್ತಾವ? ಅದು ಎಷ್ಟು ಸ್ಪ್ರೆಡ್ ಆಗಿ ಬರ್ತೈತಿ? ಓಕೆ, ನಿಮ್ಗೊಂದು ವಿಚಿತ್ರ ಹೇಳ್ಬೇಕಂದ್ರ, ಪುಣೆ ಒಳಗೊಂದು ಇನ್ಸ್ಟಿಟ್ಯೂಷನ್ ಐತಿ. ನಾವು ಹೋಗಿ ಬಂದಿವಿ. ಒಂದು 600 800 ಎಕರೆ ಇನ್ಸ್ಟಿಟ್ಯೂಷನ್ ಇದು. ಅಂದ್ರೆ ಇಲ್ಲಿಂದ ನಮ್ಮ ಬಸವೇಶ್ವರ, ಬಾಗಲಕೋಟೆ, ವಿದ್ಯಾಗಿರಿ ಅಷ್ಟೆಲ್ಲ ಹಾಕೊಂಡು ಅಕಡೆ ಮ್ಯಾಲೆ ಸ್ಮಶಾನ ಗಿಶಾನ ಸುತ್ತಕೊಂಡು ಲೇಡೀಸ್ ಅಷ್ಟೆಲ್ಲ ಹಾಕೊಂಡು ಬಂದ್ರೆ ಎಷ್ಟು ದೊಡ್ಡದೈತಿ ನೋಡು. ಒಂದು ನವನಗರ ಅಂತ ಅನ್ಕೊ, ಒಂದು ಅರ್ಧ ವಿದ್ಯಾಗಿರಿ ಅಂತ ಹೇಳ್ಕೊ. ಅಷ್ಟು ದೊಡ್ಡ ಜಾಗದೊಳಗೆ ಏನ್ ಮಾಡ್ಯಾರ? ಒಂದು ವಾಟರ್ ಇನ್ಸ್ಟಿಟ್ಯೂಷನ್ ಐತಿ. ಅದ್ರ ಹೆಸರು ಎಕ್ಸಾಕ್ಟ್ ಗೊತ್ತಿಲ್ಲ. ಓಕೆ, ನಾ ನೆಟ್ ಒಳಗೆ ಹೇಳಕತ್ತೀನಿ, ಯಾರಿದ್ದರೂ ಹೋಗಿ ಬರ್ರಿ. ಅಲ್ಲಿ ಏನ್ ಮಾಡ್ಯಾರ ಗೊತ್ತೇನ? ನಿಂದು ಕೊಯ್ನಾ ಡ್ಯಾಮ್ ಅಂತ ತಿಳ್ಕೊ. ಕೊಯ್ನಾ ಡ್ಯಾಮಿಗೆ ಎಲ್ಲಿಂದ ನೀರು ಬರ್ತಾವ? ಕೊಯ್ನಾ ಡ್ಯಾಮ್ ಗೇಟ್ ಎತ್ತಿದ್ರೆ ಎಲ್ಲಿಗೆ ಹೋಗ್ತಾವ? ಆ ಕೊಯ್ನಾ ಡ್ಯಾಮ್ಲಿಂದ ಮತ್ತೆ ಇನ್ನೊಂದು ಯಾವ ಡ್ಯಾಮಿಗೆ ಬರ್ತೈತೆ? ನಾರಾಯಣಪುರ ಡ್ಯಾಮಿಗೆ ಬರ್ತೈತೆ. ಮತ್ತೆ ಇಲ್ಲಿ ಬರ್ತೈತಿ. ಹೆಂಗ್ ಸಮುದ್ರ ಮುಟ್ತೈತಿ? ಇಲ್ಲಿ ಮಾಲಿಂಗ್ಪುರ ಐತಿ, ಇಲ್ಲಿ ಇದೈತಿ, ಇಲ್ಲಿ ಮಹಾರಾಷ್ಟ್ರ ಐತಿ, ಇಲ್ಲಿ ಇದು ಊರ್ ಐತಿ, ಹಿಂಗ್ ಊರದಾವ, ಎಲ್ಲವನ್ನು ಇಟ್ಟಾರ. ಈ ಊರೊಳಗೆ ಯಾವ್ಯಾವ ಸಾಯಿಲ್ ಐತಿ ಆಯಾ ಸಾಯಿಲ್ ಇಲ್ಲಿ ಇಟ್ಟಾರ. ಕೊಯ್ನಾ ಡ್ಯಾಮ್ ಎಕ್ಸಾಕ್ಟ್ಲಿ ಸ್ಕೇಲ್ ಡೌನ್ ಮಾಡಿ ಇಲ್ಲಿ ನೀರು ನಿಂದಿರ್ಸ್ಯಾರ. ಕೊಯ್ನಾ ಡ್ಯಾಮ್ನೊಳಗೆ ಎಂತ ಗೇಟ್ ಅದ ಅಂತ ಗೇಟ್ ನೀಲ್ ಇಟ್ಟಾರ. ಹಿಂಗಿಟ್ಟು ಮಾಡೆಲ್ ಮಾಡಿ ರೆಡಿ ಇಟ್ಟಾರ ಅಲ್ಲಿ. ಕೊಯ್ನಾ ಡ್ಯಾಮ್ನೊಳಗಡೆ ಯಾರಾದ್ರೂ ಒಂದು 2 ಅಥವಾ 3 ಗೇಟ್ ಎತ್ತೀನಿ ಅಂತಂದ್ರ ಫಸ್ಟ್ ಇವ್ರು ಏನ್ ಮಾಡ್ತಿದ್ರು? ಮೊದ್ಲು ಏನ್ ಮಾಡ್ತಿದ್ರು ಇವರು? ಪುಣೆಗೆ ಫೋನ್ ಮಾಡ್ತಿದ್ರು, ನಾವು ಗೇಟ್ ಎತ್ತುತ್ತೀವಿ, 4-5 ಗೇಟ್ ಎತ್ತುತ್ತೀವಿ ಅಂತ ಹೇಳಿದ. ಅವ್ರು ಇಲ್ಲಿ ಮಾಡೆಲ್ ಒಳಗಡೆ 4 ಗೇಟ್ ಎತ್ತಾರ. ಅದು ನೀರ್ ಬರ್ತೈತಿ, ಎಷ್ಟು ಊರ್ ಕವರ್ ಆಕೈತಿ, ಈ ಊರುಗಳಿಗೆ ಇಂಟಿಮೇಶನ್ ಕಳಿಸ್ತಾರ. ಏನಂತ? ನಾವು ಗೇಟ್ ಎತ್ತಕತ್ತೀವಿ, ನೀವು ಊರ್ ಖಾಲಿ ಮಾಡ್ರಿ, ಇಷ್ಟು ಇಲ್ಲಿ ತನ ಬರ್ತದ, ಅಲ್ಲಿ ತನ ಬರ್ತದ, ಊರ್ ಖಾಲಿ ಮಾಡ್ರಿ ಅಂತೇಳಿ ನೋಟಿಸ್ ಹೋಗ್ತಾವ. ಬಟ್ ಇವಕ್ಕೆಲ್ಲವಕ್ಕೂ ಸ್ಟ್ಯಾಂಡರ್ಡ್ ಒಂದು ಎದಕ್ ಬೇಕಲ್ಲ? ಸುಮ್ಮನೆ ಅಲ್ಲಿ ಗೇಟ್ ಎತ್ತಾರ, ಇವ್ರು ಊರ್ ಖಾಲಿ ಮಾಡಿಸ್ತಾರ, ಬೇಕು. ಬಟ್ ಅವಾಗ ಏನ್ ಮಾಡ್ತಿದ್ರು? ಇಂಥವು ಮಾಡೆಲ್ ಮಾಡಿ ಸ್ಟಡಿ ಮಾಡ್ತಾರೆ. ಈಗ ಏನ್ ಮಾಡ್ತಾರೆ? ಈಗ ಏನು ಮಾಡೆಲ್ ಮಾಡಲ್ಲ. ಈ ಕೊಯ್ನಾ ಡ್ಯಾಮ್ ಅಂತಂದ್ರೆ ಕೊಯ್ನಾ ಡ್ಯಾಮ್ನಾಗ ಒಂದು ಸಾಫ್ಟ್ವೇರ್ ಐತಿ. ನಾರಾಯಣಪುರ ಡ್ಯಾಮ್ ಅಂದ್ರೆ ನಾರಾಯಣಪುರ ಡ್ಯಾಮ್ನಾಗ ಒಂದು ಸಾಫ್ಟ್ವೇರ್ ಐತಿ. ಅವ ಸಾಫ್ಟ್ವೇರ್ ಒಳಗೆ ಗೇಟ್ ಎತ್ತಾನ, ಸಾಫ್ಟ್ವೇರ್ ಒಳಗೆ ನೋಡ್ಕೊಂತಾನೆ ಎಷ್ಟು ಸ್ಪ್ರೆಡ್ ಆಕೈತಿ, ಸಾಫ್ಟ್ವೇರ್ ಒಳಗಡೆ ಏನೇನು ಕವರ್ ಆಗುತ್ತೆ, ಎಲ್ಲೆಲ್ಲಿ ಲಾಸ್ ಆಗುತ್ತೆ, ಏನೇನು ಮಾಡ್ತಾನೆ ನೋಡ್ಕೊಂತಾನೆ. ಆ ಟೈಪ್ ಆಫ್ ಆರ್ಡರ್ ಹೊರಡಿಸ್ತಾನೆ. ಅಂಡರ್ಸ್ಟುಡ್? ದಟ್ಸ್ ವೈ CS ಡಿಪಾರ್ಟ್ಮೆಂಟ್ ಯಾಕೆ ಮುಂದುವರಿಯಾಕತೈತಿ? ನಮಗೆ ಬರೇ ಕಾಣ್ತಾವ ಒಂದ್ 2-3 ಆ್ಯಪು, ಒಂದ್ 2-3 ಸಾಫ್ಟ್ವೇರ್ಸ್ ಕಾಣ್ತಾವ. ಇಲ್ಲ, ಎವ್ರಿಥಿಂಗ್ ಈಸ್ ಕಮಿಂಗ್ ಅಂಡರ್ ಸಾಫ್ಟ್ವೇರ್. ಅದಕ್ಕೆಲ್ಲದಕ್ಕೆ ಏನ್ ಬೇಕು? ಮ್ಯಾಥ್ಸ್ ಬೇಕು. ದಟ್ಸ್ ವೈ ಇವು ಲ್ಯಾಪ್ಲಾಸ್ ಗಿಪ್ಲಾಸ್ ಏನ್ ಕ್ವಶನ್ ಕೇಳಿದ್ರಲ್ಲ ಎಲ್ಲವೂ ಭಾಳ ಡೀಪ್ ಅದ. ನಾವು ಬರೀ ಎಲಿಮೆಂಟಲ್ ಲೆವೆಲ್ ಒಳಗೆ ಓದಾಕತ್ತೀವಿ. ನೀ ಹಿಂಗೆ ಕೇಳಿ ಅಂತೇಳಿ ಒಂದು ನಾವ ಮ್ಯಾಥ್ಸ್ ಒಂದು ಸ್ವಲ್ಪ ಇಷ್ಟಿಷ್ಟು ಓದಾಕತ್ತೀವಿ ಅಂದ್ರೆ ಸ್ವಲ್ಪ ಏನೋ ಚಲೋ. ಇದು ಕ್ಯಾಲ್ಕುಲಸ್ ಯಾರು ಕಂಡು ಹಿಡಿದ್ರ?
ಹೇಳಿದ್ನಲ್ಲ ಫಸ್ಟ್ ವಿಡಿಯೋದಾಗ ನ್ಯೂಟನ್ ಕಂಡು ಹಿಡಿದ್ನಲ್ಲ, ನ್ಯೂಟನ್ ಒಂದು ಮಾತು ಹೇಳಿ ನೋಡು, ಇವ್ರು ಎಷ್ಟು ಚಂದ ಹಾಕ್ಯಾರ, ಇದು ಭಾಳ ಖುಷಿ ಆಗ್ತದೆ. ನ್ಯೂಟನ್ ಹೇಳಿದ್ದನ್ನು ಬರ್ದಾರ ಅವರು. ಐ ವಾಸ್ ಲೈಕ್ ಅ ಬಾಯ್ ಪ್ಲೇಯಿಂಗ್ ಆನ್ ದ ಸೀ ಶೋರ್. ನಾನು ಒಬ್ಬ ಹುಡುಗ ಸಮುದ್ರದ ದಂಡೆ ಮೇಲೆ ಆಟ ಆಡ್ತಾ ಇದ್ದೀನಿ. ಅಂಡ್ ಡೈವರ್ಟಿಂಗ್ ಮೈ ಸೆಲ್ಫ್ ನೌ ಅಂಡ್ ದೆನ್ ಫೈಂಡಿಂಗ್ ಸ್ಮೂತರ್ ಪೆಬಲ್ಸ್ ಅಂಡ್ ಪ್ರೆಟಿಯರ್ ಶೆಲ್ಸ್ ದೆನ್ ಆರ್ಡಿನರಿ. ಅವೇನ್ ಮಾಡಕತ್ತೇನ, ಅಲ್ಲಿ ಚಲೋ ಚಲೋ ಮುತ್ತು ರತ್ನಗಳು ಮತ್ತು ಚಿಪ್ಪು ಕಪ್ಪೆ ಚಿಪ್ಪುಗಳನ್ನ ಅಲ್ಲೇ ಇಲ್ಲೇ ನೋಡ್ಕೊಂಡು ಆಯ್ಕೊಳಕತ್ತೇನಂತ. ವೈಲ್ಸ್ ದ ಗ್ರೇಟ್ ಓಷಿಯನ್ ಆಫ್ ಟ್ರುತ್ ಲೇ ಆಲ್ ಅನ್ಡಿಸ್ಕವರ್ಡ್ ಬಿಫೋರ್ ಮೀ. ನಾನು ಈಗೀಗ ಸಣ್ಣ ಸಣ್ಣ ಮುತ್ತುಗಳನ್ನ ಚಿಪ್ಪುಗಳನ್ನು ಹುಡುಕ್ಯಾಡಿ ತಗೊಂಬಂದು ಖುಷಿ ಪಡಕತ್ತೀನಿ. ಬಟ್ ಸಮುದ್ರದೊಳಗಡೆ ಇಂಥ ಚಿಪ್ಪುಗಳು ಎಷ್ಟು ಸುಂದರವಾಗಿದಾವ, ಎಷ್ಟಕ್ಕೊಂದದಾವ ಅಂತೇಳಿ. ಯಾಕೆ ಹೇಳೇನಿದ್ನ? ಇನ್ನ ಮುಂದೆ ಅಪ್ಗ್ರೇಡೇಷನ್. ಹಾ, ನಾ ಏನು ಇವನೇನ್ ಕಂಡು ಹಿಡ್ದಿನಲ್ಲ, 4 year ಸೀರೀಸು, ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಬಿಲಿಟಿ, ಕಂಟಿನ್ಯೂಟಿ ಏನದಾವಲ್ಲ, ಇವು ಈಗ ಆಗ ಸಿಕ್ಕಿರ್ತಕ್ಕಂಥ ಸಣ್ಣ ಸಣ್ಣ ಚಿಪ್ಪುಗಳು. ಬಟ್ ಮ್ಯಾಥ್ಸ್ ಅನ್ನ ಸಮುದ್ರದೊಳಗಡೆ ಇದಕ್ಕಿಂತ ಚಲೋ 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 ಅದಾವ ಅಂತೇಳಿ. ಅರ್ಧದ ಅನ್ಕಂಪ್ಲೀಟ್ ಥಿಯರಿ ಅಂತೇಳಿ ಒಂದು ಥಿಯರಿಯಮ್ ಐತಿ ಮ್ಯಾಥ್ಸ್ ಒಳಗೆ. ಅದು ಸ್ಟೋರಿ ಹೇಳ್ತೀನಿ ನಿನಗ. ಅವನ ಹೆಸರೇನು ನನಗ ಜಿ ಒಳಗೇನೋ ಸ್ಟಾರ್ಟ್ ಆಗುತ್ತಾ ನೆನಪಿಲ್ಲ. ಅವ ಏನ್ ಮಾಡಿದ್ದ ಅಂತಂದ್ರ, ಈ ನಮ್ಮಲ್ಲಿ ಸಿಸ್ಟಮ್ ಏನದ ಹೇಳು, 1 0 1 2 3 4 5 6 7 8 9 10 ಅದು ಇಲ್ಲ. ಇದು ಒಂದು ಸಿಸ್ಟಮ್ ಇದು. ಹಂಗ ಇನ್ನೊಂದು ಸಿಸ್ಟಮ್ ಏನೈತಿ, 0 1 ಸಿಸ್ಟಮ್ ಐತಿ. ಯಾವುದು? ಬೈನರಿ. ಇನ್ನೊಂದದ 6 ಸಿಸ್ಟಮ್ ಅದ, ಇನ್ನೊಂದದ 16 ಸಿಸ್ಟಮ್ ಅದ, ಹೆಕ್ಸಾಡೆಸಿಮಲ್ಲು, ಡೆಸಿಮಲ್ಲು, ಆಮೇಲೆ ಬೈನರಿ, ಹಿಂಗ್ ಸಿಸ್ಟಮ್ಸ್ ಅದಾವ. ನಾವೆಲ್ಲ ಎದ್ರಾಗ ಬದುಕಕತ್ತೀವಿ? ಡೆಸಿಮಲ್ ಒಳಗೆ ಬದುಕಕತ್ತೀವಿ. ನೀ ಏನೇ ಕೌಂಟ್ ಮಾಡು, ಏನೇ ಮಾಡು, ಏನ್ ಮಾಡ್ತಿ? 1 ರಿಂದ 10 ಒಳಗಡೆ ನಂಬರ್ಸ್ ಜೊತೆಗೆ ಆಟ ಆಡಕತ್ತೀವಿ. ಬಟ್ ಕಂಪ್ಯೂಟರ್ಗೆ 1 ರಿಂದ 10 ಗೊತ್ತೇ ಇಲ್ಲ, ಅದಕ್ಕೆ ಬರೀ 0 1 ಒಳಗೆ ಮಾತಾಡಕತ್ತೈತಿ. ಬಟ್ ಇದನ್ನು ಅಂದ್ರೆ ಇದನ್ನ ಏನಾದ್ರೆ ನೀ ಕಂಪ್ಯೂಟರ್ ಒಳಗೆ ಪ್ರೋಗ್ರಾಮ್ ಒಳಗೆ ಹಾಕಿದ್ದೆ ಅಂದ್ರೆ ಕಂಪ್ಯೂಟರ್ ಹ್ಯಾಂಗ್ ಹಾಕಿದ್ವು. ಅದಕ್ಕೆ ಅವ್ರೇನ್ ಮಾಡಿದ್ರು, ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಂಗಿಲ್ಲಂತ 0 1 ಒಳಗೆ ಬಂತದು. ಬಟ್ ಇವ್ರು ಏನ್ ಮಾಡಿದ್ರು, ಇನ್ಕಂಪ್ಲೀಟ್ ಥಿಯರಿ ಅನ್ನವ ಏನಂದ್ರ, ನಿಮ್ದು ಎಫಿಷಿಯಂಟ್ ಇಲ್ಲ ಇದು, ಈ ಸಿಸ್ಟಮ್ ಅನ್ನು ಬಿಡ್ರಿ, ಈ ಸಿಸ್ಟಮ್ ಅನ್ನು ಬಿಡ್ರಿ. ನಾವೊಂದು ಹೊಸಾದ್ ಕಂಡು ಹಿಡ್ದೀನಿ. ಐನ್ಸ್ಟೈನ್ ಟೈಮ್ನಾಗ ಸೈಂಟಿಸ್ಟ್ ಬಂದ, ನಾವು ಹೊಸಾದ್ ಕಂಡು ಹಿಡ್ದೀನಿ, ಈ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡೋಣ, 1 2 3 4 ಬಿಟ್ಬಿಡೋಣ ಎಲ್ಲರೂ. ನಾವೇನಾದ್ರೂ ನಾನು ಹೇಳಿದ ಥಿಯರಮ್ ಅನ್ನು ಅಪ್ಲೈ ಮಾಡ್ಕೊಂಡ್ರೆ ನೀವು ಒಂದು 10 15 ವರ್ಷದೊಳಗಡೆನೆ ಇಡೀ ಜಗತ್ತನ್ನ ಗೆದ್ದು ಬಿಡ್ತೀವಿ ನಾವು. ಏಲಿಯನ್ಸ್ ಅಂತ ಏನಂತಾರ ನೋಡು, ಅವ್ರಕ್ಕಿಂತ ಫಾಸ್ಟ್ ಆಗ್ತೀವಿ ನಾವು ಎಷ್ಟೋ ವರ್ಷ ಬರೇ 0 1 2 3 ಒಳಗನ ಬಿದ್ದೀವಿ, ನಾವು ವೇಸ್ಟ್ ಅದೀವಿ ಅಂತ ಎಷ್ಟು ಕನ್ವಿನ್ಸ್ ಮಾಡಿದೆ ತನ್ನ ಟೈಮ್ ಒಳಗೆ. ಬಟ್ ಕಮಿಟಿ ಏನ್ ಹೇಳ್ತೀವಿ ಗೊತ್ತೇನು, ಹಂಗಾರೆ ನಿಂದೇನು ಸಿಸ್ಟಮ್ ಐತಲ್ಲಪ್ಪ, ನಾವು ರೆಡಿ ಇದೀವಿ ಅಪ್ಲೈ ಮಾಡ್ಕೊಳಕ. ಬಟ್ ನಮಗ ಎಲ್ಲವನ್ನ ತೆಗಿಬೇಕಲ್ಲ, ನೀ ಟೈಮ್ ಎದ್ರ ಕೌಂಟ್ ಮಾಡ್ತೀವಿ, ಡೆಸಿಮಲ್ ಒಳಗೆ ಕೌಂಟ್ ಮಾಡಕತ್ತೀವಿ, ಸೆಕೆಂಡ್ಸ್ ಎದ್ರ ಕೌಂಟ್ ಮಾಡ್ತೀವಿ, ಡೆಸಿಮಲ್ ಒಳಗೆ ಕಂಪ್ನಿ ಬಿಸ್ನೆಸ್ ರೊಕ್ಕ ಗಿಕ್ಕ ಮನಿ ಗಿನಿ ಎಲ್ಲ ಎದ್ರೊಳಗ ಡೆಸಿಮಲ್ಸ್ ಒಳಗೆ ಅದಾವ. ಬಟ್ ಇವ ಏನ್ ಅನ್ನಕತ್ತೇನ, ಎಲ್ಲವನ್ನ ತೆಗಿರಿ, ನನ್ನ ನಂಬರ್ಸ್ ಹಾಕ್ರಿ, 1 2 3 4 ಅವನು ಬೇರೆ ಅದಾವು, ಹಂಗ ಹಾಕ್ರಿ ನೀವು, ಹಂಗ್ ಕೌಂಟ್ ಮಾಡ್ರಿ ಅಂತ ಶುರು ಮಾಡಿದ್ದ. ಬಟ್ ಅವಾಗ ಮಂದಿ ಹೇಳಿದ್ರು, ನೀ ಪ್ರೂವ್ ಮಾಡಿದನ್ನ ಅಂತ. ಪ್ರೂವ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತೀವಲ್ಲ. ಬಟ್ ಅವ ಪ್ರೂವ್ ಮಾಡಕ್ ಬಂದಾಗ ಏನಂದ ಗೊತ್ತೇನ, ಯು ಆರ್ ಆಸ್ಕಿಂಗ್ ಪ್ರೂಫ್ ಫಾರ್ ಮೈ ಥಿಯರಿ ಬೇಸ್ಡ್ ಆನ್ ದ ಓಲ್ಡ್ ನ್ಯೂಮರಿಕಲ್ ಮೆಥಡ್ಸ್ ನಂಬರ್ಸ್, ಹೌ ಕ್ಯಾನ್ ಐ ಪ್ರೂವ್? ನನ್ನ ಥಿಯರಿ, ಹೊಸ ಥಿಯರಿನ ನೀನು ಈ ಹಳೆ ಕೆಟ್ಟಿರ್ತಕ್ಕಂಥ ನಂಬರ್ಸ್ ಯೂಸ್ ಮಾಡಿ ಅಥವಾ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಯೂಸ್ ಮಾಡಿ ನನ್ನ ಪ್ರೂವ್ ಮಾಡನಕತ್ತೀರಿ. ನಾನು ಹೇಳಕತ್ತೀನಿ ಅವ ಕೆಟ್ಟದವ ಅಂತೇಳಿ. ಹಂಗಾರೆ ಅವ್ನು ತಗೊಂಡು ನಾ ಹೆಂಗ್ ಪ್ರೂವ್ ಮಾಡ್ಲಿ? ಅದಕ್ಕೆ ಏನ್ ಮಾಡ್ಬಿಟ್ರೆ, ಅದು PhD ಗೆ ಇನ್ಕಂಪ್ಲೀಟ್ ಥಿಯರಿ ಅಂತೇಳಿ ಇನ್ನೂವರೆಗೂ ಹಂಗೈತೆ. ಜಾರ್ಡನ್ ಏನೋ ಆಯ್ತು, ಗೋಸೆಲ್ಲ ಜಿ ಒಳಗೆ ಏನೋ ಐತೆ ಅವನ ಹೆಸರು, ಆಮೇಲೆ ಬೇಕಾದ್ರೆ ಸರ್ಚ್ ಮಾಡಿ ಹಾಕೋಣ. ದಟ್ ಈಸ್ ಮ್ಯಾಥ್ಸ್ ಒಳಗಡೆ ಇನ್ನೂ ಅನೇಕ ಇನ್ವೆನ್ಷನ್ಸ್ ನಡೆದ. ಮ್ಯಾಥ್ಸ್ ಪೀಕಿಗೆ ಮುಟ್ಟೈತಿ, ಫಿಸಿಕ್ಸ್ ಪೀಕಿಗೆ ಮುಟ್ಟೈತಿ, ಸ್ಪಿರಿಚುವಲ್ ಪೀಕಿಗೆ ಮುಟ್ಟೈತಿ, ಮೈಂಡ್ ಸೈಕಾಲಜಿ ಪೀಕಿಗೆ ಮುಟ್ಟೈತಿ, ಕೆಟ್ಟದು ನಾವು ಪೀಕಿಗೆ ಮುಟ್ಟ್ಯಾವು. ಮರ್ದದ ಮನುಷ್ಯನ್ ಟೆನ್ಷನ್ ಪೀಕಿಗೆ ಮುಟ್ಟೈತಿ, ಪ್ರತಿಯೊಂದು ಪೀಕಿಗೆ ಮುಟ್ಬಿಟ್ಟವು. ಕೆಟ್ಟದ್ದು, ಒಳ್ಳೇದು, ಗಿಳ್ಳೇದು, ಕರಪ್ಷನ್ ಎಲ್ಲ ಈಗ ಎಷ್ಟು ಮಾತಾಡೋನು ಹಂಗ ಕರಪ್ಷನ್ ಮಾತಾಡ್ಬೋದು ನೀ. ನಾವು ಸೈನ್ಸ್ ಒಳಗೆ ಹೆಂಗ್ ಮಾತಾಡಿಲ್ಲ ಹಂಗ ನೀ ಯಾರೋ ಒಬ್ಬ ಚಲೋ ಲಾಯರ್ ಮುಂದ್ ಕುಂತಿದ್ದೆ ಅಂದ್ರ ಅವ ಲಾಯರ್ ಹಿಂಗ ಮಾತಾಡ್ದ, ನಾವು ಅಯ್ಯೋ ಜಗತ್ ಕೆಟ್ಟ ಹೋಗ್ಬಿಟ್ಟೈತಿ ಅಂತೇಳಿ. ದಟ್ ಈಸ್ ವೈ ವಿ ಹ್ಯಾವ್ ಟು ಎಂಜಾಯ್ ಬೈ ಸೀಯಿಂಗ್ ಹಿಯರ್ ಅಂಡ್ ದೇರ್ ಸಮ್ ಗುಡ್ ಪ್ಲೆಜರ್ ಮೂಮೆಂಟ್ಸ್ ಗಳನ್ನು ನೋಡಿ ಖುಷಿ ಪಡೋದೇ ಜೀವನ. ಹೇಳಿದ ಬಹಳ ತಲೆ ಕೆಡಿಸ್ಕೊಂಡ್ಬಿಡು. ಆರಾಮ್ ಓದ್ಬೇಕು, ಜಗ್ಗಿ ಓದ್ಬೇಕು.
ಎಕ್ಸಾಮ್ ಪಾಸ್ ಆಗಲಿ ಬಿಡಲಿ ಓದ್ಬೇಕು. ತಾನಾಗಿ ಎಕ್ಸಾಮ್ ಏನಾಗ್ತದ ಪಾಸ್ ಆಗ್ತದ. ಬಾಯ್.